ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ವೆರಿ ಇಂಪಾರ್ಟೆಂಟ್ ಡೇ ಇವತ್ತು, ಯಾಕೆಂದರೆ ಗ್ಲೋಬಲಿ ನಿಮಗೆ ಏನೇನು ಇವೆಂಟ್ ಆಗಿದೆ ಅಂತ ಗೊತ್ತಿದೆ. ಅಮೆರಿಕದಲ್ಲೆಲ್ಲ ಶನಿವಾರ ಭಾನುವಾರ ಫುಲ್ಲು ನ್ಯೂಸ್ ಎಲ್ಲ ಆಗಿತ್ತು. ವಿಂಬಲ್ಡನ್ ಮುಗಿದೋಗಿದೆ. ಸೊ ಸುಮಾರು ನ್ಯೂಸ್ ಇರುತ್ತೆ, ಬರೀ ಇದು ಈ ಥರ ನ್ಯೂಸ್ ಅಂತ ಅನ್ಕೋಬೇಡಿ. ಜಿಯೋ ಪಾಲಿಟಿಕ್ಸ್ಗಳು ನಡೀತಾನೆ ಇರುತ್ತೆ, ಅದೆಲ್ಲದನ್ನು ಮೀರಿ ಮಾರ್ಕೆಟು ಬಿಹೇವ್ ಆಗ್ತಾ ಇರುತ್ತೆ. ಅದಕ್ಕೆ ಸೋಮವಾರ ಯೂಶ್ವಲಿ ನೀವು ನೋಡೋದಾದರೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ಆಗೋದಾದರೆ ಸೋಮವಾರ ದಿನಗಳು ಆಗುವಂಥ ಸಾಧ್ಯತೆ ಜಾಸ್ತಿ. ಇದ್ರ ಬಗ್ಗೆ ದೀರ್ಘ ರಜೆ ನಂತರ ಮಾರ್ಕೆಟ್ ಏನು ಮಾಡಿದೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ದೀರ್ಘ ರಜೆ ಬರ್ತಾ ಇಲ್ಲ, ಆದರೂ ಗೊತ್ತಿರಬೇಕು ಬುಧವಾರ ಮಾರ್ಕೆಟಿಗೆ ರಜಾ ಮೊಹರಂ ಪ್ರಯುಕ್ತ. ಹಾಗಾಗಿ ನಾಳೆ ಡಬಲ್ ಧಮಾಕ, ಡಬಲ್ ಎಕ್ಸ್ಪೈರಿ. ನಾಳೆ ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ನಾಳೆ ಎಕ್ಸ್ಪೈರಿ ಆಗಿರುತ್ತೆ. ಎರಡೂ ಕೂಡ ಒಂದು ಎಕ್ಸ್ಪ್ಲೋಸಿವ್ ಮೂಮೆಂಟ್ ಕೊಡುವಂಥ ಸಾಧ್ಯತೆ ಇದೆ. ನಾಳೆ ಮಾರ್ಕೆಟು ಟ್ರೆಂಡಿಂಗ್ ಮಾರ್ಕೆಟ್ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಮಾತಾಡ್ತಾ ಹೋಗೋಣ ಅದ್ರ ಬಗ್ಗೆ. ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ONGC 5% ಮತ್ತೆ ಬಂದಿದೆ. ಶುಕ್ರವಾರ ಮೂಮೆಂಟ್ ಬಂದಿತ್ತು, ಅದು ಇನ್ನೂ ಕಂಟಿನ್ಯೂಷನ್ ಆಗ್ತಾ ಇದೆ, ಇನ್ನೂ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ONGC, ಕೋಲ್ ಇಂಡಿಯಾ, BPCL ಅಂತ ಮಾತಾಡಿದ್ವಿ. ಸೊ ಇನ್ವೆಸ್ಟ್ ಆಗಿದ್ದವರು ದಯವಿಟ್ಟು ಹೋಲ್ಡ್ ಮಾಡಿ. ಬಜಾಜ್ ಆಟೋದಲ್ಲಿ ರಿಸಲ್ಟ್ ಬಂದಿತ್ತು ಅಂತ ಕಾಣಿಸುತ್ತೆ, ಅದು ಪಾಸಿಟಿವ್ ಆಗಿತ್ತು. ಅಲ್ಟ್ರಾಟೆಕ್ ಸಿಮೆಂಟ್ ಪಾಸಿಟಿವ್ ಆಗಿತ್ತು. NTPC ಪಾಸಿಟಿವ್ ಆಗಿತ್ತು. ಇನ್ಶೂರೆನ್ಸ್ ಸೆಕ್ಟರಿಂದ ಇವತ್ತು HDFC ಲೈಫ್ ಇಂದು ರಿಸಲ್ಟ್ ಬಂದಿದೆ. ಮಾರ್ಕೆಟ್ ಎಸ್ಟಿಮೇಷನ್ಗಿಂತ ಕಮ್ಮಿ ಬಂದಿದೆ, ಬಟ್ ಇಯರ್ ಆನ್ ಇಯರ್ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದಾರೆ. SBI ಲೈಫಿಗೆ ತುಂಬ ಖುಷಿಯಾಗಿದೆ ಆ ಕಾರಣದಿಂದಾಗಿ. ಸೊ SBI ಲೈಫ್ ಮೇಲೆ ಹೋಗಿದೆ, SBI ಕೂಡ ಮೇಲ್ಗಡೆ ಹೋಗಿತ್ತು. ಸೊ ಟಾಪ್ ಲೂಸರ್ ಅಂತ ನೀವು ನೋಡೋದಾದರೆ ಐ ಥಿಂಕ್ ಮೈಂಡ್ ಟ್ರೀ ಅಂತ ಕಾಣಿಸುತ್ತೆ. L&T ಮೈಂಡ್ ಟ್ರೀ 1.7% ಕರೆಕ್ಷನ್ ಬಂದಿದೆ. IT ಸೆಕ್ಟರಲ್ಲೇ ಯಾಕೋ ಪಾಸಿಟಿವ್ ಆಗ್ತಾ ಇದೆ, ಈ ಸ್ಟಾಕು ಕೆಳಗಡೆ ಬಂದಿದೆ. ಬಟ್ 1 ಪಾಯಿಂಟಲ್ಲಿ HCL ಟೆಕ್ ಯಾವುದೋ ಇವತ್ತೊಂದು 3%, 4% ಅಪ್ ಮೂಮೆಂಟ್ ಹೋಗಿತ್ತು. ಕೊನೆ ಟೈಮಲ್ಲಿ ಸೆಲ್ಲಿಂಗ್ ಬಂದಂಗೆ ಅನ್ನಿಸ್ತಾ ಇದೆ. ಅದು ಬಿಟ್ಟರೆ ಏಷ್ಯನ್ ಪೇಂಟ್ಸು 1.34% ಬಂದಿದೆ. ಮಾತಾಡೋಣ ಈ ಸ್ಟಾಕ್ ಬಗ್ಗೆ ಹೇಳ್ತೀನಿ. ಸೊ ಗ್ರಾಸಿಮಲ್ಲೂ ಕೂಡ ಪೇಂಟ್ ಸೆಕ್ಟರ್ ಎರಡೂ ಕೂಡ ಒಂದು ಕರೆಕ್ಷನ್ ಬಂದಿತ್ತು. ಸೊ ನೋಡ್ತಾ ಹೋಗೋದಾದರೆ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ ಮೊನ್ನೆ ಹೋದ ವಾರದಿಂದ ಹೇಳ್ತಾ ಬಂದಿದ್ದೀವಿ. ನಿಫ್ಟಿ ಯಾರಾದರೂ ಒಬ್ಬರು ಮೇಲೆ ಹೋಗಲಿ ಅಂತ ಕಾಯ್ತಾ ಇದೆ, ಯಾಕೆಂದರೆ ತುಂಬ ಬುಲ್ಲಿಶ್ ಆಗಿರುವಂಥ ಯಾವುದಾದ್ರೂ ಒಂದು ಇಂಡೆಕ್ಸ್ ಇದೆ ಅಂತಂದರೆ ಅದು ಇವಾಗ ನಿಫ್ಟಿ. ಯಾಕೆಂದರೆ ನಿಫ್ಟಿ ಆಲ್ ಟೈಮ್ ಹೈನ ದಿನ ಮಾಡ್ತಾನೆ ಇದೆ. ಇಲ್ಲಿ ಮತ್ತೆ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು, ಆ ಬಸ್ ಸ್ಟ್ಯಾಂಡ್ ಬಿಟ್ಟು ಮತ್ತೆ ಮೇಲ್ಗಡೆ ಒಂದು ಬಂದು ಇವಾಗ ಡೋಜಿ ಕ್ಯಾಂಡಲನ್ನು ಮಾಡಿದೆ ಅಲ್ವಾ. ಸೊ ನೋಡ್ತಾ ಹೋಗೋಣ. ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪ್ಲೋಸಿವ್ ಮೂವ್ಮೆಂಟ್ ಬರ್ತು ಅಂತಂದರೆ 24,600 ದಾಟಿ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. 25,000 ಈ ವರ್ಷ ಅಂದಿದ್ರೆ ಮತ್ತೆ ಕರೆಕ್ಷನ್ ಮಾಡ್ಕೊಂಡು ಈ ತಿಂಗಳಲ್ಲಿ ಹೋಗ್ಬೋದು, ಆಶ್ಚರ್ಯ ಇಲ್ಲ ಅಂತ ಮಾತಾಡಿದ್ವಿ. ಯಾಕಂದರೆ ಬಜೆಟ್ ಇದೆಲ್ಲ ಬರ್ತಿರೋದ್ರಿಂದ ಮಾರ್ಕೆಟ್ನಲ್ಲಿ ಯಾವ ಕರೆಕ್ಷನ್ ಬರುತ್ತೆ ಅಂತ ಸುಮಾರು ಜನಕ್ಕೆ ಅನ್ನಿಸ್ತಾ ಇರ್ಬೋದು. ಬಟ್ ನೋಡಿ, ಕರೆಕ್ಷನ್ಗೆ ಅಂತ ವೆಯ್ಟ್ ಮಾಡ್ಕೊಂಡು ಕೂರೋ ಥರ ಮಾರ್ಕೆಟ್ ಸೆಂಟಿಮೆಂಟಲ್ಲಿ ನಾವಿಲ್ಲ. ಯಾಕೆಂದರೆ ಎವ್ರಿ ಡಿಪ್ಪನ್ನು ಬೈ ಮಾಡ್ತಾ ಇದ್ದಾರೆ, ಎಲ್ಲಿ ಡಿಪ್ ಅಂದರೂ ಅಲ್ಲಿ ಬೈ ಆಗ್ತಾ ಇದೆ ಅಂತ ಮಾರ್ಕೆಟಲ್ಲಿ ಇದ್ದೀವಿ. ಸೊ ವಾಪಸ್ ಬಂತು ಅಂತಂದರೆ ಮಾರ್ಕೆಟಲ್ಲಿ 23,000, 23,200 ಈ ಲೆವೆಲ್ಗೆ ಒಂದು ಕರೆಕ್ಷನ್ ಬರ್ಬೋದು. ಹೆಲ್ದಿ ಕರೆಕ್ಷನ್ ಅಂತ ಬರೋದಾದರೆ ಅದು ಯಾವಾಗ ಬರುತ್ತೋ ಅವಾಗ ಮಾರ್ಕೆಟ್ ಮಾತಾಡುತ್ತೆ. ಅಲ್ಲಿ ತನಕ ರೆಗ್ಯುಲರ್ SIPಗಳು, ರೆಗ್ಯುಲರ್ ಇನ್ವೆಸ್ಟ್ಮೆಂಟು, ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಏನೇನು ಮಾಡ್ತಾ ಇದ್ರು ಅದನ್ನ ಮಾಡ್ಕೊತಾನೆ ಹೋಗ್ತಾ ಇರಿ. ಇವತ್ತು ನಿಫ್ಟಿನಲ್ಲಿ ಯಾರಾದರೂ ಟ್ರೇಡ್ ಮಾಡೋದಾಗಿದ್ದರೆ ತುಂಬ ನ್ಯಾರೋ ರೇಂಜ್ ಆಗಿತ್ತು, ಬಟ್ ಈಸಿ. ನೋಡಿ ಯಾವಾಗ ಈಸಿ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗ್ಬಿಡ್ತು. ಗ್ಯಾಪ್ ಅಪ್ ಓಪನಿಂಗ್ ಒಂದು ಆಲ್ ಟೈಮ್ ಹೈನ ಮಾಡಿದೆ, ಅಲ್ಲಿಂದ ವಾಪಸ್ ಕೆಳಗಡೆ ಬರ್ತಿದ್ವಿ ನೋಡಿ. ಆಲ್ ಟೈಮ್ ಹೈಗಳಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆದಾಗ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ಒಂದ್ಸಲ ಏನಾಗುತ್ತೆ, ಹಿಂದಿನ ದಿನದನ್ನು ಸೇರಿಸಿ ಮಾಡ್ತಾರೆ, ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡಿಬಿಡುತ್ತೆ. ಅದು ಟಾಪಲ್ಲಿ ಆದಾಗ ನಾವು ಅದನ್ನ ಬೇರೆಶ್ ಎನ್ಗಲ್ಫಿಂಗ್ ಅಂತಲೂ ಕರಿಬೋದು. ಆ ಪ್ಯಾಟರ್ನ ಸ್ಯಾಟಿಸ್ಫೈ ಮಾಡಬೇಕು ಅಂದರೆ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಆಗಬೇಕು. ಯಾಕೆಂದರೆ ಆ ಗ್ಯಾಪ್ ಓಪನಿಂಗ್ ಆಗಬೇಕು, ಅಥವಾ ದಿನದಲ್ಲೆಲ್ಲೋ ಒಂದು ಓಪನ್ ಆಗಿ ಮತ್ತೆ ಮೇಲ್ಗಡೆ ಹೋಗಿ ಅಲ್ಲಿಂದ ಬ್ರೇಕ್ಔಟ್ ಫೇಲ್ಯೂರ್ ಆಗಿಬಿಟ್ಟು ಆಗಬೇಕು. ಸೊ ಆಲ್ ಟೈಮ್ ಹೈಯಲ್ಲಿದ್ದಾಗ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಬಟ್ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಎಷ್ಟು ಆರಾಮಾಗಿತ್ತು ಅಂದರೆ ಆಲ್ ಟೈಮ್ ಹೈಯಲ್ಲಿ ಇರಲಿಲ್ಲ, ಅದು ಬಂದಾಗ ಮಾತಾಡ್ತೀನಿ. ಸೊ ನಿಫ್ಟಿನಲ್ಲಿ ಕೆಳಗಡೆ ಬರುವಂಥ ಸೆಂಟಿಮೆಂಟ್ ಇದೆಯಾ? ಇಲ್ಲ, ಯಾಕಂದರೆ ಎಲ್ಲ ಇಂಡೆಕ್ಸ್ಗಳು ಪಾಸಿಟಿವ್ ಆಗ್ತಾ ಇದೆ. ನಿಫ್ಟಿ ಮೊದಲಿಂದನೇ ಪಾಸಿಟಿವ್ ಆಗಿತ್ತು. ಸೊ ಏನೇ ಅಂದ್ರೂ ಕೆಳಗಡೆ ಈಗ 24,400 ವೆರಿ ಕ್ರೂಷಿಯಲ್ ಸಪೋರ್ಟ್. ಹತ್ತಿರ ಮಾರಬಹುದು ಕ್ಯಾಂಡಲ್ ಬಾಟಮ್ ಕೂಡ ಅದು. ಸೊ 24,400 ನಿಫ್ಟಿನಲ್ಲಿ ತುಂಬ ಪಾಸಿಟಿವ್ ಸೆಂಟಿಮೆಂಟ್. ಅದನ್ನು ಬಿಟ್ಟು ಕೆಳಗಡೆ ಬರೋ ತನಕ ಪಿ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬಿಡಿ, ತಗೊಂಡು ಬಿಡಿ, ಯೋಚನೆ ಮಾಡೋಕೆ ಹೋಗ್ಬಿಡಿ. ಸೊ ಇಲ್ಲಿಂದ ಇವಾಗ ಒಂದು ನ್ಯಾರೋ ರೇಂಜಲ್ಲಿ ಮೇಲ್ಗಡೆ ಹೋಗ್ತಾ ಇದೆ ಅಲ್ವಾ. ಈ ಚಾನಲ್ ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇದೆ. ನಾಳೆ ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ ವಾಪಸ್ಸು 24,600, 650 ಮತ್ತೆ ಒಂದು ಆಲ್ ಟೈಮ್ ಹೈನ ಬರಿಬೋದು. ಸೊ ಎಲ್ಲಿ ತನಕ ಈ ಚಾನಲ್ನ ಬಿಟ್ಟು ಕೆಳಗಡೆ ಬರಲ್ಲ ಅಂದರೆ ಸರಿಸುಮಾರು 24,560, 500 ಅಂತ ಅನ್ಕೊಳ್ಳಿ. 24,500 ಅದನ್ನು ಬಿಟ್ಟು ಕೆಳಗಡೆ ಬರೋ ತನಕ ನೀವು ಏನು ಪ್ಯಾಟರ್ನ್ ಆಚೆ ಆಗಿದೆ ಅಂತ ಅನ್ಕೊಬಿಡಿ. ಅದನ್ನ ಬಿಟ್ಟು ಕೆಳಗಡೆ ಬಂದರೂ ಕೂಡ ಈ 24,440, 400 ಝೋನಲ್ಲಿ ಮತ್ತೆ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಬೌನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಫಸ್ಟ್ ಬ್ರೇಕ್ ಡೌನ್ ಆದಾಗ ಏನಾದರೂ ದೊಡ್ಡ ಪೊಸಿಷನ್ ತಗೊಂಡ್ರೆ ಗ್ಯಾರಂಟಿಯಾಗಿ ಕೈ ಸುಟ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡಿ ಟಿಪಿಕಲ್ ಆಗಿರುವಂಥ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಆಗಿದೆ. ಮಾತಾಡ್ತಾನೆ ಬರ್ತಾ ಇದ್ವಿ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಇತ್ತು, ಈ ರೆಫರೆನ್ಸ್ ಇತ್ತು, ಇದನ್ನ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಥರ ಬರೋ ಥರ ಆಗಿದೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ಝೋನ್ಗಿಂತ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿತ್ತು. ಇವತ್ತು ಅಲ್ಲೇ ಓಪನ್ ಆಗಿ ಮತ್ತೆ ಅಟೆಂಪ್ಟ್ ಮಾಡ್ತು. ಸೊ ಇವತ್ತು ಕ್ಲಿಯರ್ ಕಟ್ ಆಗಿ ನಾವು ಬುಲಿಶ್ ಆಗಿರಬೇಕಾಗಿತ್ತು. 52,200 ಎಲ್ಲಿ ತನಕ ಬೀಟ್ ಆಗಲ್ವ ಅಲ್ಲಿ ತನಕ. ಒಂದೊಂದ್ಸಲ ಏನಾಗುತ್ತೆ ಅಂತಂದರೆ ಸ್ಟಾಪ್ ಲಾಸ್ನ ತಗೋಬೇಕಾಗುತ್ತೆ. ಎಲ್ಲಿ ಅಂದರೆ ಈ ಥರ ನೋಡಿ, ಒಂದು ಈ ಥರ ಕ್ಯಾಂಡಲ್ ಮಾಡ್ತಾರಲ್ವ ಮಾರ್ಕೆಟಲ್ಲಿ 15 ಮಿನಿಟ್ಸ್ಲಿ ಜೋರಾಗಿ ರಿಜೆಕ್ಷನ್ ಬರ್ತೀನಿ ಅಂತ ಬರ್ತಾ ಹೋಯ್ತು. ಇಲ್ಲೆಲ್ಲರೂ ಸುಮಾರು ಜನ 52,200 ಬಿದ್ದು ಕೆಳಗಡೆ ಬರುತ್ತೆ ಅಂತ ಅನ್ಕೋದು. ಬಟ್ ಏನು ಮಾಡ್ತೀರಾ, ಇಲ್ಲಿ ನೋಡಿ 52,100, 52,000ದಲ್ಲಿ ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡ್ ಇದೆ, ರೌಂಡ್ ಲೆವೆಲ್ ಕೂಡ. ಇದೊಂದೇ ಅಲ್ಲ, ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟು ನೋಡಿ, ಅಲ್ಲಿ ತುಂಬ ಒಂದು ಕ್ರೂಷಿಯಲ್ ಲೆವೆಲ್
ಲೆವೆಲ್ ಅದು ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ಮಾಡ್ಕೊಂಡಿರುವಂಥ ಲೆವೆಲ್. ಸೊ 52,000 ಅಷ್ಟು ಸ್ವಲ್ಪಕ್ಕೆ ಬಿಡಲ್ಲ. ಸೊ ಇಲ್ಲಿ ಬರ್ತಿದೆ ಅಂತಂದ್ರೂ ನೀವು ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಮೋರವರ್ ಟ್ರೆಂಡ್ ಲೈನ್ಗಿಂತ ಮೇಲ್ಗಡೆ ಇದೀವಿ, ಇದೆಲ್ಲ ದಿನ ಮಾತಾಡ್ತಾ ಇರ್ತೀವಿ. ಒಳ್ಳೆ ರೀತಿಯಾಗಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ, ಆ ರೀತಿ ವಾಪಸ್ ಬರ್ತಿದೆ ಅಂದರೆ ಟ್ರೆಂಡ್ ಲೈನ್ ವಾಪಸ್ ಹತ್ತ ಬಂದರೆ ಅಲ್ಲಿ ಸಪೋರ್ಟ್ ಬರುತ್ತೆ. ಸಪೋರ್ಟ್ ಎಲ್ಲಿ ಬರುತ್ತೆ? ಈಗ 52,000 ರೌಂಡ್ ಲೆವೆಲ್ ಇದೆ, ಇದರಲ್ಲಿ ಏನಾದರೂ ಕಷ್ಟ ಇದೆಯಾ? ಸೊ ಹಾಗಾಗಿ ಅಲ್ಲಿಗೆ ಬರೋ ತನಕ ನೀವು ಅಂದರೆ ಯಾರಾದರೂ ಪಿ ತೊಗೊಂಡು ದುಡ್ಡು ಕಳ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದೀನಿ. ಸೊ ಆ ರೀತಿ ಮಾಡ್ಕೊಳಕ್ಕೆ ಹೋಗಬಾರ್ದು, ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸೊ ಇಲ್ಲಿಂದ ವಾಪಸ್ ನೋಡಿ ಇಮಿಡಿಯೇಟಾಗಿ ಮೇಲ್ಗಡೆ ತೊಗೊಂಡೋದ್ರು. ಆವಾಗಲೇ ನೀವು ಅನ್ಕೋಬೇಕು ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ ಅಂದರೆ ಒಂಥರ ಹ್ಯಾಮರ್ ಥರನೇ ಲೆಕ್ಕ ಅಲ್ವಾ. 52,000 ಒಂದು ಹ್ಯಾಮರ್ ಬಂದಿದೆ ಅಂತ, ಅಲ್ಲಿಂದ ಹ್ಯಾಮರ್ ಬಂತಂದರೆ ಫುಲ್ ರಿವರ್ಸ್ ಆಗುತ್ತೆ ಅಂತಲ್ಲ, ಬಟ್ ಕಾಶಿಯಸ್ ಆಗಿರಬೇಕು, ಅದಕ್ಕಿಂತ ಕೆಳಗಡೆ ಅಂತೂ ಹೋಗಲ್ಲ ಅಂತ. ಹಾಗೆ ಆಯಿತು, ವಾಪಸ್ ಮೇಲ್ಗಡೆ ಹೋಯಿತು. ಈಗ ಏನಾಗಿದೆ ಅಂದರೆ ಕೆಳಗಡೆ ಹೇಗೆ 52,000 52,200 ಕ್ಲಿಯರ್ ಕಟ್ಟಾಗಿ ನಮಗೆ ಸಪೋರ್ಟ್ ಅಂತ ಕಾಣಿಸ್ತಾ ಇದೆಯೋ, ಮೇಲ್ಗಡೆ 52,600 600ರಿಂದ 650 ಈ ಝೋನ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಇದೆ ನೋಡಿ. 1 2 3 4 5 6 ಟೆಕ್ನಿಕಲ್ ಅನಾಲಿಸಿಸಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಇತ್ತೀಚೆಗಷ್ಟೇ 2 ವಾರದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಒಬ್ಬರು ಕಮೆಂಟ್ ಮಾಡಿ ಕೇಳಿದರೆ, ಐ ಥಿಂಕ್ ಟೆಲಿಗ್ರಾಮಲ್ಲೋ ಅಥವಾ ಯೂಟ್ಯೂಬಲ್ಲೂ ಮರ್ತು ಹೋಗಿದೆ. ಮಲ್ಟಿಪಲ್ ಟೈಮ್ಸ್ ಒಂದು ಸಪೋರ್ಟ್ ಝೋನ್ ಹತ್ರನೋ ರೆಸಿಸ್ಟೆನ್ಸ್ ಝೋನ್ ಹತ್ರ ಬರ್ತಿದೆ ಅಂದರೆ ಏನರ್ಥ? ಅದು ಸ್ಟ್ರಾಂಗ್ ಅಂತನೋ ವೀಕ್ ಅಂತನೋ ಅಂತ ಕೇಳಿದ್ರೆ ಒಳ್ಳೆ ಪ್ರಶ್ನೆ. ಆದರೆ ಅದನ್ನ 2 ಥರ ನೋಡಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಅಂತ ನೀವು ನೋಡ್ತಾ ಹೋದರೆ ಮಲ್ಟಿ ಇಯರಲ್ಲಿ ಅದು ಆ ಲೆವೆಲಿಗೆ ಬರ್ತಾ ಇದೆ ಅಂತಂದರೆ ಯಾವಾಗ ಆಗಿರುತ್ತೆ ಹೇಳಿ? ಮಂತ್ಲಿ ಕ್ಯಾಂಡಲಲ್ಲಿ ಯಾವಾಗಲೂ ಎಷ್ಟೋ ತಿಂಗಳಿಗೆ ಒಂದ್ಸಲ ಅಥವಾ ಎಷ್ಟೋ ವರ್ಷಕ್ಕೆ ಒಂದ್ಸಲ ಆ ಲೆವೆಲ್ ಬರ್ತಾ ಇರುತ್ತೆ. ಅದನ್ನ ನಾವು ಒಂದು ರೆಫರೆನ್ಸ್ ಲೆವೆಲ್ ಅಂತ ಸಪೋರ್ಟ್ ಲೆವೆಲ್ ಅಂತ ಹಾಕೊಂಡಿರ್ತೀವಿ. ಅವಾಗ ಏನಾಗುತ್ತೆ? ಅದು ಹಿಸ್ಟಾರಿಕಲಿ ಅಷ್ಟು ದೊಡ್ಡ ಕರೆಕ್ಷನ್ ಆಗಬೇಕು ಅಥವಾ ಅಷ್ಟು ದೊಡ್ಡ ಮೂವ್ಮೆಂಟ್ ಆಗಿ ಮೇಲ್ಗಡೆ ರೆಸಿಸ್ಟೆನ್ಸ್ ಇಟ್ಟಾಗಬೇಕು. ಅವಾಗ ರೆಸ್ಪೆಕ್ಟ್ ಮಾಡಿ ಕೆಳಗಡೆ ಬರುವಂತನೇ ಸಾಧ್ಯತೆ ಇರುತ್ತೆ. ಯಾಕಂದರೆ ತುಂಬ ರೇರಾಗಿ ಆಗ್ತಿರೋಂಥ ಇವೆಂಟ್ ಆಗಿರುತ್ತೆ. ಮಲ್ಟಿಪಲ್ ಟೈಮ್ಸ್ ಆ ರೀತಿ ಟೆಸ್ಟ್ ಆಗ್ಬಿಟ್ಟು ಒಂದು ಲೆವೆಲ್ನ ನಾಟ್ಕೊಂಡು ಮೇಲ್ಗಡೆ ಹೋಗಿದೆ ಅಂದರೆ ಕೆಳಗಡೆ ಬಂದಾಗ ಅದು ಇಮಿಡಿಯೇಟ್ ಆಗಿ ಸಪೋರ್ಟ್ ಥರ ಆ್ಯಕ್ಟ್ ಆಗೇ ಆಗುತ್ತೆ. ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದೇ ರೀತಿಯಾಗಿ ನೀವು ಇನ್ವೆಸ್ಟ್ಮೆಂಟ್ ಅಲ್ಲದೆ ಟ್ರೇಡಿಂಗ್ ಅಂತ ನೋಡ್ತಾ ಇದ್ದೀರಾ ಅಂತಂದರೆ ಒಂದು ಶಾರ್ಟ್ ಟೈಮ್ ಫ್ರೇಮಲ್ಲಿ ನೋಡ್ತಾ ಇರ್ತೀರ. 5 ನಿಮಿಷ 15 ನಿಮಿಷ 1 ಅವರ್ ಈ ಥರ ನೋಡ್ತಾ ಇರ್ತೀವಲ್ವಾ. ಈ ಥರ ಇದ್ದಾಗ ಒಂದು ಝೋನ್ ಹತ್ತತ್ರ ಮಾರ್ಕೆಟ್ ಬಂದು ಅಟೆಂಪ್ಟ್ ಮಾಡ್ತಾ ಇದೆ ಅಂತಂದರೆ ನೋಡಿ ಒಂದು ಪ್ಯಾಟರ್ನ್ ಫಾರ್ಮ್ ಮಾಡ್ತಾ ಇದೆಯಾ ಅಂತ ನೋಡಬೇಕು. ಇಲ್ಲಿ ಏನು ಪ್ಯಾಟರ್ನ್ ಫಾರ್ಮ್ ಆಗೋ ಥರ ಕಾಣಿಸ್ತಾ ಇದೆ ನೋಡಿ. ದಯವಿಟ್ಟು ಟೆಕ್ನಿಕಲ್ ಅನಾಲಿಸಿಸ್ ನೋಡಿದವರು ಇದನ್ನೆಲ್ಲ ಹೇಳಬೇಕು. ಇವಾಗ ಇಲ್ಲಿ ಒಂದು ಇನ್ವರ್ಸ್ H&S ಪ್ಯಾಟರ್ನ್ ಅಂತ ಕಾಣಿಸ್ತಾ ಇದೆ ನಮಗೆ. ಉಲ್ಟಾ ತಲೆಭುಜ ಅಂತ ಸುಮಾರು ಕಡೆ ಕೊಟ್ಟಿದ್ದೀನಿ. ಈ ರೀತಿ ಉಲ್ಟಾ ತಲೆಭುಜ ಪ್ಯಾಟರ್ನ್ ಕನ್ಫರ್ಮೇಷನ್ ಆಗಬೇಕು ಅಂತಂದರೆ ನೋಡಿ ಈ ರೀತಿ ಆಯಿತು ಅಂತಂದರೆ ಇಲ್ಲಿಂದ ತುಂಬ ಒಂದು ದೊಡ್ಡದಾಗಿರುವಂಥ ಮೂಮೆಂಟ್ ಬರುತ್ತೆ. ಅದು ಮಾರ್ಕೆಟ್ನ ಆಲ್ ಟೈಮ್ ಹೈ ಕೂಡ ತೊಗೊಂಡೋಗ್ಬೋದು. ಈಗೇನು ಥಿಯರಿ ಹೇಳ್ತಾ ಇದ್ದೀನಿ, ಹೆಡ್ ಆ್ಯಂಡ್ ಶೋಲ್ಡರ್ಸ್ ಆಗಲಿ ಇನ್ವರ್ಸ್ H&S ಆಗಲಿ ಫೇಲ್ ಆಗಲ್ಲ ಅಂತಿಲ್ಲ, ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಏನಾದರೂ ನಿಮಗೆ ರಿಸ್ಟ್ ರಿವಾರ್ಡ್ ಕೂತ್ಕೊಳುತ್ತೆ ಅಂದರೆ ನೋಡಿ ಇಲ್ಲಿ ಈ ಟೈಮಲ್ಲಿ ಇಲ್ಲಿ ಬ್ರೇಕ್ಔಟ್ ಆಯಿತು ಅಂತ ನೀವು ತೊಗೊತೀರಾ ಅಂತ ಇಟ್ಕೊಳ್ಳಿ, ಇನ್ವರ್ಸ್ H&S ಕನ್ಫರ್ಮ್ ಅಂತ. ಸೊ ವಾಪಸ್ ಇದ್ರ ಲೆವೆಲಿಂದ ಕೆಳಗಡೆ ಬಂತು ಆಯಿತು ಅಂದರೆ ನೀವು ಸ್ಟಾಪ್ ಲಾಸ್ನ ಬುಕ್ ಮಾಡ್ಬೋದು. ಇಲ್ಲ ಅಂದರೆ ನೋಡಿ ನಿಮಗೆ ಒಳ್ಳೆ ಮೂಮೆಂಟ್ ಸಿಗುತ್ತೆ. ಸೊ ರಿಸ್ಟ್ ರಿವಾರ್ಡ್ ಕೂತ್ಕೊಳುತ್ತೆ. ಮೋರ್ ಇಲ್ಲಿ ಏನಿದೆ, ಇಲ್ಲಿ ಒಂದು ದೊಡ್ಡ ಗ್ಯಾಪ್ ಇದೆ. 53,000 ತನಕ ಬಂದು ಫಿಲ್ ಮಾಡೋಕ್ಕೆ ಎಲ್ಲ ರೀತಿಯಾದಂಥ ಸಾಧ್ಯತೆ ಇದೆ ನಾಳೆ. ಹಾಗಾಗಿ ಇನ್ವರ್ಸ್ H&S ಪ್ಯಾಟರ್ನ್ ಕೂಡ ಕಾಣಿಸ್ತಾ ಇರೋದ್ರಿಂದ ನಾಳೆ ಈ ಟ್ರೇಡನ್ನು ನೀವು ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಹೇಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಇಂಡೆಕ್ಸಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡಬೇಕು. ಬಟ್ ಸದ್ಯಕ್ಕೆ ನೋಡೋದಾದರೆ ಮಾರ್ಕೆಟು ಪಾಸಿಟಿವ್ ಆಗೇ ಇದೆ ಅಂತ ಅನಿಸುತ್ತೆ. 52,200 ಎಲ್ಲಿ ತನಕ ಬಿಟ್ಟು ಕೆಳಗಡೆ ಬರೋದಿಲ್ವೋ ಅಲ್ಲಿ ತನಕ ನೆಗೆಟಿವ್ ಮೂಮೆಂಟ್ನ ಅಂದ್ಕೊಳೋದು ಬೇಡ. ನಾಳೆ ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತ ಕೂಡ ನೋಡಿ ಇಲ್ಲಿ ಒಂದು ಕೆರೆದಣ ಮಾಡಿ ಆ ರೀತಿಯೂ ಉಳಿಸುವಂಥ ಎಕ್ಸ್ಪೈರಿ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ನಾಳೆ ನನಗೆ ಅನಿಸ್ದಂಗೆ ನಾಳೆ ಒಂದು ಟ್ರೆಂಡಿಂಗ್ ಮೂವ್ಮೆಂಟ್ ಬರುತ್ತೆ ಅಂತ ಅನಿಸ್ತಾ ಇದೆ. ಆ ಟ್ರೆಂಡಿಂಗ್ ಮೂವ್ಮೆಂಟ್ ಅಪ್ಸೈಡ್ ಬಂತು ಅಂತಂದರೆ 53,000 ತನಕ ಫಿಲ್ ಆಗುವಂಥ ಸಾಧ್ಯತೆ, ಒಂದು 400-500 ಪಾಯಿಂಟ್ಸ್ ಮೂವ್ಮೆಂಟ್ ಬರ್ಬೋದು ಇಲ್ಲೇ ಓಪನ್ ಆದರೆ. ಬೆಸ್ಟ್ ಟ್ರೇಡು ಇದೇ ಝೋನಲ್ಲಿ ಓಪನ್ ಆಗಿ ಯಾವಾಗ 52,600 ಬ್ರೇಕ್ ಆಗ್ತಾ ಹೋಗುತ್ತೋ, ಒಂದು 5 ಮಿನಿಟ್ಸ್ ಕ್ಯಾಂಡ್ಲು 15 ಮಿನಿಟ್ಸ್ ಕ್ಯಾಂಡ್ಲು ಕ್ಲೋಸ್ ಆಯಿತು ಅಂತಂದರೆ ನೀವು ಎಂಟರ್ ಆಗ್ಬೋದು. ಒಂದು 300-400 ಪಾಯಿಂಟ್ಸ್, 52,800 ಫಸ್ಟ್ ಟಾರ್ಗೆಟು, 53,000 ಸೆಕೆಂಡ್ ಟಾರ್ಗೆಟು, ಆರಾಮಾಗಿ ರೀಚಬಲ್ ಟಾರ್ಗೆಟ್. ಅದಾಗದಲ್ಲೇ ಅಕಸ್ಮಾತ್ ಈ ಝೋನಿಂದ ಬಿಟ್ಟು ಕೆಳಗಡೆ ಬರ್ತಾ ಇದೆ, 52,200 ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂದರೆ ಆಗಲೂ ಕೂಡ ಒಂದು ದೊಡ್ಡ ಮೂವ್ಮೆಂಟ್ ಬರ್ಬೋದು. ಯಾಕೆಂತಂದರೆ 52,000 ತನಕ ಬಂದು ಟೆಸ್ಟ್ ಆಗ್ತೀವಿ. ಬಟ್ ಕೆಳಗಡೆ ಲೆವೆಲ್ಲು ಕೂಡ ನೀವು ನೋಡ್ತಾ ಹೋಗೋದಾದ್ರೆ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿದೆ. ಈ ಲೆವೆಲ್ ನೀವು ನೋಡೋದಾದರೆ 52,000ದಿಂದ 51,800 ನೋಡಿ ಇಲ್ಲಿ ಟೆಸ್ಟ್ ಆಗಿರುವಂಥ ಲೆವೆಲ್ ಈಗ ವಾಪಸ್ ಬಂತು ಅಂತಂದರೆ ಈ ಝೋನ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಝೋನ್ನ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡಿದ್ದೀವಿ. ಮತ್ತು ಒಂದು ಸಪೋರ್ಟಿಂಗ್ ಕ್ಯಾಂಡಲ್ ಥರ ಮೇಲ್ಗಡೆ ಹೋಗ್ತಾ ಇದೆ ಅಲ್ವಾ. ಅಂದರೆ ದಿನ ಬರ್ತಾ ಇದ್ದಂಥ ಲೋ ಮಾಡ್ತಾ ಇರೋದಿನ ಕಮ್ಮಿ ಆಗ್ತಾ ಇದೆ ಅಂದರೆ ಅರ್ಥ ಏನು, ಬಯರ್ಸು ಆ್ಯಡ್ ಆಗ್ತಾ ಇದ್ದಾರೆ, ಸೆಲ್ಲರ್ಸ್ ವೀಕ್ ಆಗ್ತಾ ಇದ್ದಾರೆ ಅಂತ. ಇಲ್ಲಿಂದ ಒಂದ್ಸಲ ಬ್ರೇಕ್ಔಟ್ ಆಯಿತು ಅಂತಂದರೆ ಯಾರ್ಯಾರು ಇದನ್ನೇ ಸ್ಟಾಪ್ ಲಾಸ್ ಆಗಿಟ್ಕೊಂಡು ಒಂದು ಸ್ಟ್ರಾಂಗಲ್ ಮಾಡಿರ್ತಾರೋ, ಏನೇ ಎಕ್ಸಿಕ್ಯೂಟ್ ಮಾಡಿದ್ರು ಅವರೆಲ್ಲ ಕಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಆಗ ಮಾರ್ಕೆಟಲ್ಲಿ ಒಂದು ದೊಡ್ಡ ಪುಷು ಮೇಲ್ಗಡೆ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಅದು ನಮ್ಮನ್ನ 53,000 ತನಕ ತಗೊಂಡು ಹೋಗುವಂಥ ಸಾಧ್ಯತೆ ಇದೆ ನಾಳೆ ಬ್ಯಾಂಕ್ ನಿಫ್ಟಿನಲ್ಲಿ. ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ನೆನಪಿರಲಿ. ಅದೇ ರೀತಿಯಾಗಿ ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿನಲ್ಲೂ ಕೂಡ ಸೇಮ್ ಅದೇ ಥರ ಪ್ಯಾಟರ್ನ್ ನಿಮಗೆ ನೋಡೋದು. ಬ್ಯಾಂಕ್ ನಿಫ್ಟಿ ಹೆಂಗೆ ಕಾಣಿಸುತ್ತೋ ಹಾಗೆ ಕಾಣಿಸುತ್ತೆ. ಸ್ವಲ್ಪ ಬುಲ್ಲಿಶ್ ಆಗಿದೆ ಬ್ಯಾಂಕ್ ನಿಫ್ಟಿ ಹೋಲಿಸಿದ್ರೆ ಫಿನ್ ನಿಫ್ಟಿ. ಯಾಕೆಂತಂದರೆ ಆಲ್ರೆಡಿ ಇವತ್ತು ಒಂದು ಮೂಮೆಂಟ್ನ ಕೊಟ್ಬಿಟ್ಟಿತ್ತು. ಇಲ್ಲ ಅಂತಂದರೆ ಇಲ್ಲೂ ಕೂಡ ಒಂದು ಇನ್ವೆಸ್ಟ್ H&S ಸಿಗುತ್ತೆ ಅನ್ನೋದು ನೋಡ್ಬೋದಾಯಿತು. ಬಟ್ ಹಾರಿಜಾಂಟಲ್ ಟ್ರೆಂಡ್ ಲೈನ್ಗಳು ನೋಡಲಿಕ್ಕೆ ಕಾಣಿಸ್ತಾ ಇದೆ. ಅಂದರೆ 23,600ರಿಂದ 650 ಇಂಪಾರ್ಟೆಂಟ್ ಆದಂಥ ಸಪೋರ್ಟು. ಇದನ್ನು ಬಿಟ್ಟು ಕೆಳಗಡೆ ಬರೋ ತನಕ ಫಿನ್ ನಿಫ್ಟಿನಲ್ಲಿ ನಾಳೆ ಪಿ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿಂದ ಟ್ರೆಂಡ್ ರೆಫರೆನ್ಸ್ ಕೂಡ ಇದೆ ನೋಡಿ, ಅದರ ಹತ್ರನೇ ಬಂದು ಕ್ಲೋಸಿಂಗ್ ಆಗಿದೆ. ಇದೇ ಝೋನಲ್ಲಿ ಏನಾದ್ರು ಓಪನ್ ಆಗಿ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಗ್ಯಾಪ್ ಓಪನಿಂಗ್ ಆದರೂ ಒಂದ್ಸಲ ರೀಟೆಸ್ಟ್ ಮಾಡೋಕ್ಕೆ ಬರ್ಬೋದು, ಬರ್ದಲ್ಲೂ ಹೋಗ್ಬೋದು. ಸೊ ನೀವು ಏನೇ ಲೆವೆಲ್ ಆದರೂ ಇಲ್ಲೊಂದು ಸ್ವಲ್ಪ ಎಂಟ್ರಿ ಮಾಡ್ಬೋದು, ವಾಪಸ್ ಬಂದರು ಅಲ್ಲೇ ಎಂಟ್ರಿ ಮಾಡ್ಬೋದು. ಸೊ ಎಲ್ಲಿ ತನಕ ಈ ಟ್ರೆಂಡ್ ಲೈನ್ ಬಿಟ್ಟು ಬರೋದಿಲ್ವ ಅಥವಾ 23,650 ಬಿಟ್ಟು ಕೆಳಗಡೆ ಬರೋದು ಅಲ್ಲಿ ತನಕ ನಾಳೆ ಪಿ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲೂ ನೋಡಿ ಒಂದು ಗ್ಯಾಪ್ ಇದೆ, ಅದು 23,900 ಆಲ್ಮೋಸ್ಟ್ 24,000 ರೌಂಡ್ ಲೆವೆಲ್ಗೆ ತೊಗೊಂಡು ಹೋಗ್ಬೋದು. ಬಟ್ 23,850 ಆರಾಮಾಗಿ ರೀಚಬಲ್ ಟಾರ್ಗೆಟ್ ಅಂತ ಅನಿಸ್ತಾ ಇದೆ. ಸೊ ನಾಳೆ 23,850 ಪ್ಲಾನ್ ಮಾಡ್ಬೋದು.
ಮಾಡ್ಬೋದು. ಆಪ್ಷನ್ ಬಯರ್ಸ್ ನಾಳೆ ನಿಮ್ಮ ದಿನ ಆಗುವಂಥ ಸಾಧ್ಯತೆ ಇದೆ. ಆಪ್ಷನ್ ಸೆಲ್ಲರ್ಸ್ ದಯವಿಟ್ಟು ಹುಷಾರಾಗಿರಿ, ಸೆಕೆಂಡ್ ಹಾಫಲ್ಲಿ ಎಂಟ್ರಿ ಮಾಡ್ತಾ ಹೋಗಿ. ಫಸ್ಟ್ ಹಾಫು ಟ್ರೆಂಡಿಂಗ್ ಆಗಿರುವಂಥ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ನಾಳೆ ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ನೋಡಿ ಅದೇ ರೀತಿ ಆಗ್ತಾ ಇದೆ. ಸೊ ಒಂದು ಕೆಳಗಡೆ ಬಂದಿತ್ತು ಪೊಸಿಷನ್ ಎಲ್ಲ ಬಿಟ್ಟು ಮೇಲ್ಗಡೆ ಹೋಗಿದೆ ನೋಡಿ. ಇಡೀ ದಿನ ಉಳಿಸ್ಕೊಂಡಿದ್ರು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಹೋದ ವಾರದಿಂದ ಯಾರಾದರೂ ಪೊಸಿಷನ್ ಇಲ್ಲೇ ಉಳಿಸ್ಕೊಂಡಿದ್ರು ಕೂಡ ಅದೇ ರೀತಿ ಎಕ್ಸಿಕ್ಯೂಟ್ ಮಾಡ್ಬೋದಾಗಿತ್ತು. ಇವತ್ತು ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿ ಆಗಿತ್ತು ಅಂತ ನೋಡ್ತಾ ಹೋಗೋದಾದ್ರೆ ಇವತ್ತು ನೋಡಿ ಒಂದು ಡೈರೆಕ್ಷನಲ್ ಮೂವ್ಮೆಂಟ್ ಬೇಡ ಅಂತ ನಾವು ಮಾತಾಡ್ಕೊಂಡಿದ್ವಿ. ಇದ್ರ ಬಗ್ಗೆ ಯಾಕೆ ಅಂತ ಮಾತಾಡ್ತೀನಿ ನೋಡಿ. ಇಲ್ಲಿ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಗ್ಯಾಪ್ ಅಪ್ ಓಪನಿಂಗ್ ಆದರೆ ಒಂದು ಎಂ ಪ್ಯಾಟರ್ನ್ ಆಗುವಂಥ ಸಾಧ್ಯತೆಯೂ ಇದೆ. ಆದರೆ ನಾವು ಹುಷಾರಾಗಿರಬೇಕು ಅಂತ ಮಾತಾಡಿದ್ವಿ. ಕಾರಣ ಇವತ್ತು ಫುಲ್ ಮಿಡ್ ಕ್ಯಾಪ್ ನಿಫ್ಟಿನ ನಾವು ಒಂದು ಡೈರೆಕ್ಷನಲ್ ವ್ಯೂ ತಗೊಂಡಿರೋದಕ್ಕೆ ಕಾರಣ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಇನ್ನೂ ಪಾಸಿಟಿವ್ ಮೂಮೆಂಟ್ ಹತ್ತಿರ ಇದ್ದಿದ್ದರಿಂದ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಕೆಳಗಡೆ ಮೂಮೆಂಟ್ ತೊಗೊಳೋದು ಬೇಡ ಅಂತ ಅನಿಸ್ತು. ಕಾರಣ ಏನು ಅಂತಂದರೆ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಅನ್ನೋದು ಸಪೋರ್ಟ್ ಇಲ್ಲೇ ಕಾಣಿಸ್ತಾ ಇದೆಯಾ? ಇಲ್ಲಿ ಒಂದು ಲೋ ಆಗಿದ್ದು 12,420 ಲೆವೆಲಲ್ಲಿ ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಅಂತ ಝೋನ್. ಈಗ ಬಂದರೆ ಏನಾಗುತ್ತೆ, ಅಲ್ಲಿ ಸಪೋರ್ಟ್ ಆಗುತ್ತೆ. ಎಕ್ಸಾಕ್ಟಾಗಿ ಇದೇ ವರ್ಕ್ ಆಗ್ತದೆ. ಇದರಲ್ಲಿ ಏನಾದರೂ ಎಕ್ಸ್ಟ್ರಾ ಇದೆಯಾ? ಪ್ಯೂರ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮಾರ್ಕೆಟ್ ಬಿಹೇವ್ ಮಾಡುತ್ತೆ. ಮಧ್ಯದಲ್ಲಿ ಸ್ಪೈಕ್ ಆಗ್ಬೋದು, ಎಕ್ಸ್ಚೇಂಜ್ಗಳು ಆಚೆ ಈಚೆ ಆಗ್ಬೋದು, ಬ್ರೋಕರ್ಗಳು ಹಾಗೆ ಹೇಗೆ ಆಗ್ಬೋದು. ಆದರೆ ಪ್ಯಾಟರ್ನ್ ಫಾರ್ಮ್ ಹಾಗೆ ಆಗುತ್ತೆ. ಈ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅನ್ನೋದು ಒನ್ ಆಫ್ ದ ಮೋಸ್ಟ್ ರಿಲಯಬಲ್ ಪ್ಯಾಟರ್ನ್ಸ್. ಯಾಕೆಂದರೆ ಇದನ್ನು ಈ ಜನಗಳ ಪ್ಯಾಟರ್ನ್ಗಳು ಮಾರ್ಕೆಟ್ ಸೆಂಟಿಮೆಂಟ್ನ ನೋಡೇ ಡಿಸೈನ್ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಚಾರ್ಟ್ಸ್ ಮಾತಾಡುತ್ತೆ ಅಂತ ಮಾತಾಡ್ತಾ ಇದ್ರು. ಆ ರೀತಿ ಅಂದರೆ ನಾನು ಎಲ್ಲ ದಿನವೂ ಇಷ್ಟು ಈಸಿಯಾಗಿ ನಿಮಗೆ ಅನಲೈಸ್ ಮಾಡೋಕ್ಕಿರುತ್ತೆ ಅಂತ ಹೇಳ್ತಾ ಇಲ್ಲ. ಬಟ್ ಕೆಲವೊಂದು ಸಲ ಮಾರ್ಕೆಟು ಕ್ಲೀನಾಗಿ ಸೆಂಟಿಮೆಂಟ್ನ ಕೊಡ್ತಾ ಇರುತ್ತೆ, ಅರ್ಜೆಂಟ್ ಮಾಡ್ಕೋಬಾರ್ದು. ಸೊ ಇಲ್ಲಿ ದೊಡ್ಡ ಕ್ಯಾಂಡಲ್ ಬರ್ತಾ ಇರುತ್ತೆ, ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನೀವು ತೊಗೊಂಡಿದ್ರೆ. ಬಟ್ ಸ್ವಲ್ಪ ಚಾರ್ಟನ್ನು ಸ್ವಲ್ಪ ವಿಸ್ತಾರವಾಗಿ ನೋಡಬೇಕಾಗುತ್ತೆ, ಕೆಳಗಡೆ ಏನಿದೆ, ಏನಾಗ್ಬೋದು ಆ ಲೆವೆಲಲ್ಲಿ ಅಂತ. ನೋಡಿ ಅಲ್ಲಿಂದ ವಾಪಸ್ ಮೇಲ್ಗಡೆ ಬರ್ತಾ ಹೋಯಿತು. ಇಲ್ಲಿ 12,500 ಸ್ಟ್ರಾಡಲ್ ಎಕ್ಸಿಕ್ಯೂಟ್ ಮಾಡಿದ್ದೆ ನಾನು. ಕಾರಣ ಏನು ಅಂತಂದರೆ ಆಲ್ಮೋಸ್ಟ್ ಇದೇ ರೇಂಜಲ್ಲಿ ಇರುತ್ತೆ, ಸೆಕೆಂಡ್ ಹಾಫಲ್ಲಿ ಮೂಮೆಂಟ್ ಬರ್ಬೋದು ಅಂತಂದರೆ. ಬಟ್ ಫಸ್ಟ್ ಹಾಫಲ್ಲೇ ತುಂಬ ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜೋರಾಗಿ ಮೂಮೆಂಟ್ ಬರ್ತಾ ಹೋಯಿತು. ಸೊ ಇಲ್ಲಿಗೆ ಬಂದಾಗ ನಾವು ಏನು ಮಾಡ್ಬೋದು, ಸಿ ಪೊಸಿಷನ್ನ ಕಟ್ ಡೌನ್ ಮಾಡ್ಕೋಬೋದು. ಪಿ ಪೊಸಿಷನ್ನು ಇಲ್ಲಿ ಬಂದಾಗ ಸ್ವಲ್ಪ ಬ್ಲೋಟ್ ಆಗಿರುತ್ತೆ. ಆಲ್ಮೋಸ್ಟ್ 45 70 ರೂಪಾಯಿ ತನಕ ಹೋಗಿತ್ತು. ಬಟ್ ನೀವು ಇಲ್ಲಿ ರೆಫರೆನ್ಸ್ ಲೆವೆಲ್ ಮೇಲೆ ನಂಬಿಕೆ ಇದ್ದಿದ್ರೆ ಆಯಿತು. ಹಾಗಂತ ಸ್ಟಾಪ್ ಲಾಸೇ ತೊಗೊಂಬಾರ್ದಾಗಿತ್ತ ಅಂತಂದರೆ ಇಲ್ಲ, ಆ ರೀತಿಯೂ ಅಲ್ಲ. ನೋಡಿ ಈ ಕ್ಯಾಂಡಲ್ ಬಂದಿತ್ತಲ್ಲ, ಈ ಕ್ಯಾಂಡಲ್ ಏನಾದ್ರು ರೆಫರೆನ್ಸಲ್ಲಿ ಕಂಟಿನ್ಯೂಷನ್ ಆಗಿ ಬಂದು 12,400 ಇದನ್ನೆಲ್ಲ ಟೆಸ್ಟ್ ಮಾಡಿ ಕೆಳಗಡೆ ಬರ್ತಾ ಇದೆ ಅಂದರೆ ನೀವು ಖಂಡಿತ ಇಲ್ಲಿ ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೋಬೇಕಾಗಿತ್ತು. ಸೊ ಯಾಕೆಂದರೆ ಮಾರ್ಕೆಟ್ ಏನು ಹೇಳ್ತಾ ಇದೆಯೋ ಆ ರೀತಿ ಅಂತ. ಬಟ್ ಆ ರೀತಿ ಆಗಿಲ್ಲ, ಅಲ್ಲಿಂದ ವಾಪಸ್ ರಿಕವರ್ ಆಯಿತು. ಮೋರೋವರ್ ಬ್ಯಾಂಕ್ ನಿಫ್ಟಿ ರೆಫರೆನ್ಸಲ್ಲಿ ನೋಡ್ತಾ ಇದ್ವಿ. ಈ ವಾರ ಒಂದು ರಜೆ ಕೂಡ ಇದೆ. ಸೊ ತೀಟಾಡಿಕೆ ಬೇಗ ಆಗುತ್ತೆ. ಈ ಎಲ್ಲ ಅಡ್ವಾಂಟೇಜ್ನ ತಗೊಂಡು ನಾವು ಮಿಡ್ ಕ್ಯಾಪ್ ನಿಫ್ಟಿ, ಈವನ್ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇವತ್ತು ಪೊಸಿಷನ್ ತಗೋಬೋದಿತ್ತು. ಒಂದು 0 to 0 ಟ್ರೇಡ್ ಕೂಡ ಇತ್ತಲ್ವ ಲಾಸ್ಟಿಗೆ, ಅದನ್ನು ಕೂಡ ಮಾತಾಡಿದ್ವಿ. ಸೊ ಆ ರೀತಿಯಾದಂಥ ಮೂಮೆಂಟ್ ಸಿಕ್ಕಿದೆ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಮತ್ತೆ ಹೈ ಪಾಯಿಂಟಿಗೆ ಬಂದಿದೆ. ಸೊ ಇಲ್ಲಿಂದ ವಾಪಸ್ ನಾಳೆ ಬ್ಯಾಂಕ್ ನಿಫ್ಟಿ ಬುಲ್ಲಿಶ್ ಆಗೋಯ್ತು ಅಂತಂದರೆ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಒಂದು ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಟ್ರ್ಯಾಕ್ ಮಾಡ್ತಾ ಇರಿ. ಅದೇ ರೀತಿಯಾಗಿ ಒಂದಿಷ್ಟು ಕ್ವಿಕ್ಕಾಗಿ ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ IIFL ಬಗ್ಗೆ ಹೇಳಿ ಅಂತ ಹೇಳ್ತೀರಿ ಸರ್. ಫಂಡಮೆಂಟಲಿ ಒಳ್ಳೆ ಕಂಪನಿ, FISಗಳು ಆ್ಯಡ್ ಆದಂಗೆ ಕಾಣಿಸ್ತಾ ಇದೆ. ರೀಸೆಂಟಾಗಿ ನೀವು ನೋಡೋದಾದರೆ ವಾಲ್ಯೂಮೇ ಇರಲಿಲ್ಲ, ಈಗ ವಾಲ್ಯೂಮ್ಗಳು ಆಗೋ ಥರ ಕಾಣಿಸ್ತಾ ಇದೆ. ಸೊ 378 ಅನ್ನೋದು ಹಿಸ್ಟಾರಿಕಲಿ ಟೆಸ್ಟ್ ಆಗಿರುವಂಥ ಝೋನು, ರೆಸಿಸ್ಟೆನ್ಸ್ ಲೆವೆಲ್. ಇವಾಗ ಬಂದರೆ ಸಪೋರ್ಟ್ ಕೂಡ ಆಗುತ್ತೆ. ಸೊ 378 ಲೆವೆಲ್ ಬಂದರೆ ಫ್ರೆಶ್ ಆಗಿ ಆ್ಯಡ್ ಮಾಡ್ಕೋಬೋದು. ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ದಯವಿಟ್ಟು ಹೋಲ್ಡ್ ಮಾಡಿ. ಸ್ಟಾಕು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಫಂಡಮೆಂಟಲಿ ಒಳ್ಳೆ ಕಂಪನಿ, ಒಳ್ಳೆ ವ್ಯಾಲ್ಯೂಷನಲ್ಲೂ ಇದೆ, ಏನು ತೊಂದರೆ ಇಲ್ಲ. ಅದೇ ರೀತಿಯಾಗಿ ಗೇಲಲ್ಲಿ ಟಾರ್ಗೆಟ್ ಪ್ರೈಸ್ ಹೇಳಿ ಅಂತ ಕೇಳಿದ್ದಾರೆ ಸರ್. ಟಾರ್ಗೆಟ್ ಮಾರಕ್ಕೆ ಹೋಗ್ಬೇಡಿ ಸ್ಟಾಕನ್ನು. ಯಾಕೆ ಹೇಳ್ತಾ ಇದ್ದೀರಿ ಅಂತಂದರೆ ಇದು ಸ್ಟಾಕ್ ಇನ್ನೂ ಜಾಸ್ತಿ ಆಯಿತು ಅಂದರೆ ನೋಡಿ, PFCನಲ್ಲಿ ಬೋನಸ್ ಕೊಟ್ಟರು ನಿಮಗೆ. ಸುಮಾರು ಕಂಪ್ನಿಗಳು PSCಗಳು ಆಫ್ಟರ್ ಮಲ್ಟಿ ಇಯರ್ಸ್ ನಿಮಗೆ ಒಂದು ಮೂಮೆಂಟ್ ಅಂತ ಕೊಟ್ಟಿರೋದು. ಆಲ್ರೆಡಿ ಒಳ್ಳೆ ಕ್ವಾಂಟಿಟಿನಲ್ಲಿ ನೀವು ಇದ್ದೀರಾ ಅಂತಂದರೆ ಯಾಕೆ ಮಾರಕ್ಕೆ ಹೋಗ್ತೀರಿ? ಯಾಕಂದರೆ ಯಾಕೆ ಮಾರಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲಿ ತನಕ ಬೇಕಾದರೂ ಹೋಗ್ಬೋದು. ಅನ್ಚಾರ್ಟೆಡ್ ಟೆರಿಟರಿ ಇದೆ, ಮಲ್ಟಿ ಇಯರ್ ಬ್ರೇಕ್ಔಟು, ಒಳ್ಳೆ ವ್ಯಾಲ್ಯೂಷನಲ್ಲಿದೆ. ಸೊ ಗ್ಯಾಸು ಒಳ್ಳೆ ಬೂಮ್ ಆಗ್ತಾ ಇರುವಂಥ ಬಿಸ್ನೆಸ್. ಹಾಗಾಗಿ ಕೊಡಕ್ಕೆ ಹೋಗ್ಬಿಡಿ, ಪೋರ್ಟ್ಫೋಲಿಯೋ ಇಟ್ಕೊಳ್ಳಿ. ಸೊ ಸ್ಟಾಕು ಸ್ಪ್ಲಿಟ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಡಿವಿಡೆಂಡು ಚೆನ್ನಾಗಿ ಕೊಡ್ತಾರೆ, ಯಾಕೆ ಕೊಡಕ್ಕೆ ಹೋಗ್ತೀರಾ? ಸೊ ಟಾರ್ಗೆಟ್ ಪ್ರೈಸ್ ಬೇಡ, ಲಾಂಗ್ ಟರ್ಮ್ ಆಗಿ ಬಿಟ್ಬಿಡಿ. ಟಾರ್ಗೆಟ್ ಪ್ರೈಸ್ ನನಗೂ ಗೊತ್ತಿಲ್ಲ, ಎಲ್ಲಿ ತನಕ ಬೇಕಾದರೂ ಹೋಗ್ಬೋದು. ಸೊ ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ರಿಸಲ್ಟ್ಸ್ ಅಂತ ನೀವು ನೋಡೋದಾದ್ರೂ ಕೂಡ ಸರಿ ಸುಮಾರು ಒಂದು 50ರಿಂದ ಇದ್ದಿದ್ದು 125 ರೂಪಾಯಿ ಅಂದರೆ ಆ ಮೂಮೆಂಟು ಬಂದಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಬಜೆಟ್ ಕೂಡ ಮುಂದೆ ಬರೋದಿದೆ. ಸೊ ವಾಪಸ್ ಕರೆಕ್ಷನ್ ಬಂದರೂ ಆ್ಯಡ್ ಮಾಡ್ಕೊಳಕ್ಕೆ ನೋಡಿ. ಸ್ಟಾಕನ್ನು ಕೊಡಕ್ಕೆ ಬಿಡಿ. ಅಟ್ಲೀಸ್ಟ್ ಇನ್ನು 4-5 ವರ್ಷನಾದರೂ ಈ ಸ್ಟಾಕನ್ನು ಕೊಡಕ್ಕೆ ಹೋಗ್ಬಿಡಿ. PSUಗಳದೆಲ್ಲ ಇವಾಗ ಪರ್ವಕಾಲ ನಡೀತಾ ಇದೆ, ಹಾಗಾಗಿ ಕೊಡಕ್ಕೆ ಹೋಗ್ಬಿಡಿ. ಅದೇ ರೀತಿಯಾಗಿ ಭಾರತಿ ಏರ್ಟೆಲ್ ಬಗ್ಗೆ ಹೇಳಿ ಅಂದ್ರೆ ಸರ್, ನೀವು ಟಾಟಾ ಸ್ಟೀಲ್ ಬಗ್ಗೆನೂ ಕೇಳಿದ್ದೀರಾ. ಟಾಟಾ ಸ್ಟೀಲ್ ಲಾಸ್ಟ್ ವೀಕ್ ಕವರ್ ಮಾಡಿದ್ದೆ, ಹಾಗಾಗಿ ಬರೀ ಭಾರತಿ ಏರ್ಟೆಲ್ನ ಪಿಕಪ್ ಮಾಡಿದ್ದೀನಿ. ಸೊ ಭಾರತಿ ಏರ್ಟೆಲಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಆಗಿತ್ತು. ಅದು ಬೈಯಿಂಗ್ ಆಗಿರುತ್ತೋ ಸೆಲ್ಲಿಂಗ್ ಆಗಿರುತ್ತೋ ನಮಗೆ ಗೊತ್ತಿಲ್ಲ. ಬಟ್ ಸಸ್ಟೈನಬಲ್ ಮಾಡೆಲಲ್ಲಿ 2034 ತನಕ ಪ್ರತಿ 2 ವರ್ಷ ಒಂದ್ಸಲ ಅವರು ರೇಟ್ನ, ಇವಾಗ ಮೊನ್ನೆ ಏನೋ ಇಲ್ಲ ರೀಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಅಂತ ಮಾತಾಡ್ತಾ ಇದ್ರಲ್ವ, ಆ ರೀತಿ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಬಟ್ ನೋಡ್ತಾ ಬರೋದಾದ್ರೆ ಏರ್ಟೆಲ್ ಸ್ಟಾಕಲ್ಲಿ ಏನು ಮೂಮೆಂಟ್ ಆಗಬೇಕಾಗಿತ್ತು ಅದು ಆಗೋಗಿದೆ. ರಿಸಲ್ಟ್ ಹತ್ತಿರದಲ್ಲಿದೆ, ಆಗಸ್ಟಲ್ಲಿ. ಅಷ್ಟೊತ್ತಿಗೆ ಒಂದು ಕರೆಕ್ಷನ್ ಆಗುವಂಥ ಸಾಧ್ಯತೆ ಇದೆ. ಕರೆಕ್ಷನ್ ಆಗಬೇಕು ಏರ್ಟೆಲಲ್ಲಿ. ಸೊ ತುಂಬ ಒಂದು ದೊಡ್ಡ ಮೂಮೆಂಟ್ ಆಗೋಗ್ಬಿಟ್ಟಿದೆ. ಸೊ ಈ ಲೆವೆಲಲ್ಲಿ ಖಂಡಿತವಾಗ್ಲೂ ನಾಟ್ ರೆಕಮೆಂಡೆಡ್ ಸರ್. ಆಲ್ರೆಡಿ ನೀವು ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಬೇಕಾದರೆ ಎಕ್ಸಿಟ್ ಮಾಡೋದ್ರ ಬಗ್ಗೆಯೂ ಯೋಚನೆ ಮಾಡ್ಬೋದು ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಬಂದಿದೆ. ಸೊ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ವಾಪಸ್ ಮೂಮೆಂಟ್ ಬಂತು ಅಂದರೂ ಕೂಡ ವಾಪಸ್ 1280 ಈ ಲೆವೆಲ್ಲು, 1280 1250 ಈ ಲೆವೆಲ್ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಭಾರತಿ ಏರ್ಟೆಲಲ್ಲಿ.
ಟೆಲಿಕಾಂ ಸೆಕ್ಟ್ರು ಬೂಮ್ ಆಗ್ಬೋದು, ಆಗ್ಬೋದು. BSNL ಎಂಟ್ರಿ ಕೊಡ್ತಾ ಇದ್ದಾರೆ, ವೋಡಫೋನ್ ಐಡಿಯಾದು ಇನ್ನೂ ಆಚೆ ನಡೀತಾ ಇದೆ. ಸೊ ನೋಡ್ತಾ ಹೋಗೋಣ ಏನೇನಾಗುತ್ತೆ ಅಂತ. ಬಟ್ ಏನು ರ್ಯಾಲಿ ಆಗಬೇಕಾಗಿತ್ತು ಆ ರ್ಯಾಲಿ ಆಗಿದೆ. ಸೊ ಈಗ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಇದು ಎಕ್ಸಿಟ್ ಕೂಡ ಆಗಿರ್ಬೋದು. ನ್ಯೂಸ್ ಬಂದಿತ್ತು ಪಾಸಿಟಿವ್ ನ್ಯೂಸ್ ಅಂತ, ಸುಮಾರು ಜನ ಬೈಯಿಂಗ್ ಅಂತ ಅಂದ್ಕೊಂಡಿರ್ಬೋದು. ಬಟ್ ವಾಲ್ಯೂಮು ತುಂಬ ಖತರ್ನಾಕ್ ಇಂಡಿಕೇಟ್ರು. ನಿಮಗೆ ಮುಂದೊಂದು ಸ್ವಲ್ಪ ದಿನ ಆದಮೇಲೆ ಗೊತ್ತಾಗೋದು ಅಲ್ಲಿ ಬೈಯಿಂಗ್ ಆಗಿತ್ತು, ಸೆಲ್ಲಿಂಗ್ ಆಗಿತ್ತು ಅಂತ, ಅಥವಾ 3 ತಿಂಗಳಾದಮೇಲೆ ಕ್ವಾರ್ಟರ್ಲಿ ಡೇಟಾ ಕಾಯಬೇಕು, FIDA ಡೇಟಾ ಅದು. ಸೊ ಇಲ್ಲಿ ನೋಡಿ ಈ ಲೆವೆಲಲ್ಲೆಲ್ಲ ದೊಡ್ಡ ವಾಲ್ಯೂಮ್ ಆಗಿತ್ತು, ಅಷ್ಟೇ ದೊಡ್ಡ ವಾಲ್ಯೂಮ್ ಬಂದಿದೆ. ಐ ಥಿಂಕ್ ಇಟ್ ಇಸ್ ಅ ಸೆಲ್ಲಿಂಗ್. ಸೊ ನೋಡ್ತಾ ಹೋಗೋಣ ವಾಪಸ್ ಮತ್ತೆ ಮೇಲ್ಗಡೆ ಹೋಗುತ್ತಾ ಏನು ಕತೆ ಅನ್ನೋದು ನೋಡೋಣ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್ ಭಾರತಿ ಏರ್ಟೆಲಲ್ಲಿ. ಅದೇ ರೀತಿಯಾಗಿ ONGC ಯಾರು ಕೇಳಿರಲ್ಲ, ನಾನೇ ತೊಗೊತಾ ಇದ್ದೀನಿ. ಇಲ್ಲಿಂದ ಏನು ಸ್ಟಾಕ್ ಮಾತಾಡ್ತಾ ಇದೀವಿ ಅದು ನಾನು ಹೇಳಬೇಕು ಅನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ONGCನಲ್ಲಿ ಮಲ್ಟಿ ಇಯರ್ ಬ್ರೇಕ್ಔಟ್ ಅಲ್ಲ ಮಲ್ಟಿ ಮಂತ್ಸ್ ಬ್ರೇಕ್ಔಟ್ ಅನ್ಬೋದು. ಇಡೀ ವರ್ಷ ಇಲ್ಲೇ ನಿಂತಿತ್ತು. ಆ ಒಂದು ಬಸ್ ಸ್ಟ್ಯಾಂಡಿಗೆ ರಿಸಲ್ಟ್ ಬರ್ತಾ ಇದೆ, ಮತ್ತೆ ಪ್ರೂವ್ ಆಗುತ್ತೆ. ಯಾಕೆ ಈ ಪ್ಯಾಟರ್ನ್ಗಳನ್ನ ಈ ಸ್ಟಾಕ್ಗಳನ್ನು ತೊಗೊಂಡು ಹೇಳ್ತಾ ಇದ್ದೀನಿ ಅಂತಂದರೆ, ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ರಿಸಲ್ಟ್ಸ್. ಎಷ್ಟು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಆಗುತ್ತೋ ಅಷ್ಟು ದೊಡ್ಡದಾಗಿ ರಿಸಲ್ಟ್ ಬರುತ್ತೆ ಅಂತ. ಬಸ್ ಸ್ಟ್ಯಾಂಡ್ ಅಂದರೆ ಏನು ಅನ್ನೋದನ್ನು ರೀಸೆಂಟಾಗಿ ಒಂದು ವೀಡಿಯೋದಲ್ಲಿ ಮಾಡಿದ್ದೆ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ, ನಾಡಿದ್ದು ಮೊಹರಂ ರಜಾ ಇದೆ ಅಲ್ವಾ, ಅದನ್ನ ಬಸ್ ಸ್ಟ್ಯಾಂಡ್ ಅಂತ ಮಾತಾಡ್ತಿರ್ತೀವಲ್ಲ ಚಾಟ್ ಸ್ಟಾಕಲ್ಲಿ ಏನು ಅಂತ, ಅದನ್ನ ಒಂದು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಿಂದೆನೂ ಕೂಡ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ, ಬಟ್ ಆ ವಿಡಿಯೋದಲ್ಲಿ ಚೆನ್ನಾಗಿ ಬಂದಿದೆ. ಅದನ್ನ ನಾನೊಂದು ಸ್ನಿಪೆಟ್ ಮಾಡಿಬಿಟ್ಟು ಕೊಡ್ತೀನಿ. ಯಾಕಂದರೆ ಹೊಸಬ್ರು ಯಾರು ನೋಡ್ತಾ ಇದ್ದಾರೆ ಅಂದರೆ ಏನು ಬಸ್ ಸ್ಟ್ಯಾಂಡ್ ಅಂತ ಮಾತಾಡ್ತಾರಲ್ಲ ಅಂತ ಅನ್ಸ್ಬೋದು. ಏನಿಲ್ಲ, ಒಂದು ಫೈಟ್ ಆಗಿರುತ್ತಲ್ಲ, ಒಂದು ಬೈಯರ್ಸು ಸೆಲ್ಲರ್ಸ್ದು ಹಗ್ಗ ಜಗ್ಗಾಟ ಆಗಿರುತ್ತಲ್ಲ, ಅದನ್ನ ನಾವು ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ. ಬಸ್ ಸ್ಟ್ಯಾಂಡಲ್ಲಿ ಬಸ್ ಜನ ಬಂದು ನಿಂತಂಗೆ, ಅಥವಾ ಮಲ್ಟಿಪಲ್ ಟೈಮ್ಸ್ ಒಟ್ಟಿಗೆ ಬಸ್ಗಳು ಬಂದು ನಿಂತಂಗೆ, ಆಮೇಲೆ ಒಟ್ಟಿಗೆ ಹೊರಡ್ರೆ ಕಾಂಪಿಟೇಷನ್ ಹೊರಡುತ್ತಲ್ಲ, ಆ ರೀತಿಯಿಂದ ಯಾವ ರೀತಿ ಬೇಕಾದ್ರೂ ರಿಯಲ್ ಲೈಫಲ್ಲಿ ನೀವು ಅರ್ಥ ಮಾಡ್ಕೊತ ಹೋಗ್ಬೋದು. ಸುಮಾರು ಹೊತ್ತಿಂದ ಬಸ್ ಬಂದಿಲ್ಲ ಅಂತ ಜನ ನಿಂತಿದ್ದಾರೆ ಅಂದರೆ, ಯಾವ್ದು ಬಸ್ ಬರುತ್ತೋ ಆ ಬಸ್ಸಿಗೆ ಹತ್ಕೊಂಡು ಹೋಗ್ತಾರೆ. ಫಾಸ್ಟಾಗಿ ಹೋಗ್ತಾ ಬಸ್ ಅವಾಗ ಅಷ್ಟು ಜನ ತೊಗೊಂಡು ಹೋಗಬೇಕು. ಸೊ ಎಲ್ಲರಿಗೂ ಅರ್ಜೆಂಟ್ ಇರುತ್ತೆ. ಹಾಗಾಗಿ ಮಾರ್ಕೆಟಲ್ಲೂ ಕೂಡ ಅದೇ ರೀತಿ ಸುಮಾರು ದಿನ ಸುಧಾರಿಸ್ಕೊಂಡಿತ್ತು ಅಂತ ಅನ್ಸಿದ್ರೆ ಒಂದು ಸಲ ಜೋರಾಗಿ ಓಡುತ್ತೆ ಅನ್ನೋ ಥಿಯರಿ. ಅದು ಆ ರೀತಿ ಆಗುತ್ತೆ ಕೂಡ. ಇದನ್ನ ಬಾಕ್ಸ್ ಥಿಯರಿ ಅಂತಲೂ ಕೂಡ ಕರೀತಾರೆ. ಸೊ ಅದನ್ನ ನಾವು ಬಸ್ ಸ್ಟ್ಯಾಂಡ್ ಅಂತ ಕರಿತಾ ಇದ್ದೀವಿ. ಸೊ ಈಗ ನೋಡೋದಾದರೆ ONGCನಲ್ಲಿ ವ್ಯಾಲ್ಯೂಯೇಷನಲ್ಲಿ ಚೆನ್ನಾಗಿದೆ, ಒಳ್ಳೆ ಡಿವಿಡೆಂಡ್ ಕೊಡ್ತಾರೆ. ಸೊ ಇದರಲ್ಲೂ ಸೇಮ್. ಯಾಕೆ ಕೊಡೋಕ್ಕೆ ಹೋಗ್ಬಿಡಿ, ಇನ್ನೂ ವ್ಯಾಲ್ಯೂಯೇಷನ್ ಚೆನ್ನಾಗಿದೆ. ಸೊ ಆಲ್ರೆಡಿ ಹೋಲ್ಡ್ ಮಾಡಿ. ಬಜೆಟಲ್ಲಿ ಏನು ಬೇಕಾದ್ರೂ ಇಂಪ್ಯಾಕ್ಟ್ ಆಗ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸ್ಟಾಕು ಖಂಡಿತವಾಗ್ಲೂ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾದಂಥ ಸ್ಟಾಕು ಆಲ್ ಟೈಮ್ ಹೈಗೆ ಈಗಷ್ಟೇ ಬಂದಿದೆ. ಸೊ ಇರಲಿ ಬಿಡಿ, ಯಾಕೆ ಕೊಡೋಕ್ಕೆ ಹೋಗ್ಬಿಡಿ ಅಂತ ಸ್ಟಾಕ್ಗಳನ್ನು. ಅದೇ ರೀತಿಯಾಗಿ SBI ಲೈಫು ಇವತ್ತು ಒಂದು HDFC ರಿಸಲ್ಟ್ ಬಂದಿದೆ ಅನ್ನೋ ಕಾರಣಕ್ಕೆ ಮೇಲುಗಡೆ ಹೋಗಿದೆ. ಇವ್ರದ್ದು ರಿಸಲ್ಟ್ ಇರಬೇಕು, ಯಾವತ್ತಿದೆ ಅಂತ ನೋಡೋಣ. ಇವ್ರದ್ದು 23ನೇ ತಾರೀಕು, ಮುಂದಿನ ವಾರ ಇದೆ ರಿಸಲ್ಟು. ಈ ಸಲ ಯಾಕೋ ಬಂಪರ್ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ SBI ಲೈಫಲ್ಲಿ. ಯಾಕೆ ಅಂದರೆ ನೋಡಿ, ಒಂದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಝೋವನ್ನು 1300 ಲೆವೆಲ್ ಅನ್ನೋದು ವಾಪಸ್ ಬಂದ್ರೂ ಅಲ್ಲಿ 1300, ಐ ಥಿಂಕ್ ಮಧು ಅವರು ಕೇಳಿದ್ರು ಅವಾಗ. ಸೊ 1300 ಲೆವೆಲ್ ಇಂಪಾರ್ಟೆಂಟ್ ಅಂತ ಮಾತಾಡ್ಕೊಂಡಿದ್ವಿ. ನೋಡಿ ಅಲ್ಲಿಂದ ವಾಪಸ್ ಬ್ರೇಕ್ಔಟ್ ಕೊಟ್ಟಿದೆ. ಈಗ ಆಲ್ ಟೈಮ್ ಹೇಗೆ ಹೋಗ್ತಾ ಇದೆ, ಇನ್ನೂ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ದಯವಿಟ್ಟು ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ. ಇನ್ನು ನೀವು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಬ್ರೇಕ್ಔಟ್ ಅಂತ ಕೊಟ್ಟರೆ ತುಂಬ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. SBI ಲೈಫ್ ಇನ್ಶೂರೆನ್ಸ್ ಸೆಕ್ಟರಲ್ಲಿ ನಾವು ಖಂಡಿತವಾಗ್ಲೂ ಬುಲಿಶ್ ಆಗಿರಬೇಕು. ಇಲ್ಲಿ ಒಂದು ವಾಲ್ಯೂಮ್ ಅನ್ನೋ ದೊಡ್ಡ ವಾಲ್ಯೂಮ್ ಬಂದಿಲ್ಲ, ಬಟ್ ಯಾವುದೂ ಸೆಲ್ಲಿಂಗ್ ಕೂಡ ಆಗಿಲ್ಲ. ಹಾಗಾಗಿ ಇನ್ವೆಸ್ಟ್ ಮಾಡಿದವರು ದಯವಿಟ್ಟು ಇನ್ವೆಸ್ಟ್ ಮಾಡಿ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್ ಈ ಲೆವೆಲಲ್ಲಿ. ಅದೇ ರೀತಿಯಾಗಿ ಡಾಕ್ಟರ್ ರೆಡ್ಡಿಸ್. ನೋಡಿ, ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಬಗ್ಗೆ ಯಾರಿಗಾದರೂ ಅನುಮಾನ ಇದೆ ಅಂತಂದರೆ ಸ್ಟಾಕನ್ನು ನೀವು ಆರಾಮಾಗಿ ರೆಫರೆನ್ಸ್ ಮಾಡ್ಬೋದು. ಮಲ್ಟಿಪಲ್ ಟೈಮ್ಸ್ ಪ್ರೂವ್ ಆಗ್ತಾ ಇದೆ. ಇವತ್ತು ಇದು ಮಾತಾಡ್ಕೊಂಡಿದ್ವಿ ಕೂಡ. ನೋಡಿ, ಇಲ್ಲಿ ಒಂದು ಪೋಲ್ ಆಗುತ್ತೆ, ಅದಕ್ಕೆ ಒಂದು ಫ್ಲಾಗ್ ಆಗುತ್ತೆ. ಫ್ಲಾಗ್ ಒಂದಿನ ಏಕ್ದಮ್ ಗ್ಯಾಪ್ ಡೌನ್ ಆಗಿಬಿಡುತ್ತೆ, ಎಲ್ಲ ಭಯ ಆಗುತ್ತೆ. ಇಮಿಡಿಯೇಟ್ ನಿಮ್ಗೆ ನೆನಪಿದೆಯಾ, ಈ ಲೆವೆಲಲ್ಲಿ ಎಕ್ಸಾಕ್ಟ್ ಆ ಡೇನ ನಾವು ಅಕ್ಯುಮುಲೇಟ್ ಮಾಡ್ಕೊಂಡಿದ್ವಿ ಸ್ಟಾಕಲ್ಲಿ. ದೊಡ್ಡ ವಾಲ್ಯೂಮ್ ಕೂಡ ಆಗಿತ್ತು ಅವತ್ತು. ನೋಡಿ, ಇಮಿಡಿಯೇಟಾಗಿ ವಾಪಸ್ಸು ಬ್ರೇಕ್ಔಟ್ ಕೊಡ್ತಾ ಇತ್ತು. ನೋಡಿ ಫ್ಲಾಗು, ಇಲ್ಲಿ ಫ್ಲಾಗ್ ಕಾಣಿಸ್ತಾ ಇದೆಯಲ್ಲ, ಇದು ಪೋಲ್, ಇದು ಕಂಬ, ಇದು ಫ್ಲಾಗ್, ಅಲ್ಲಿಂದ ಬ್ರೇಕ್ಔಟ್ ಆಯಿತು. ಮತ್ತು ಅದನ್ನು ನೀವು ಇದನ್ನ ಒಂದು ಕಂಬ ಅಂತ ಅಂದ್ಕೊಂಡು ಇದನ್ನ ಫ್ಲಾಗ್ ಅಂತ ನೋಡಿದ್ರೆ ಮತ್ತೆ ನೋಡಿ ಅದೇ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಅಲ್ಲಿಂದ ಮತ್ತೆ ಬ್ರೇಕ್ಔಟ್ ಕೊಡ್ತಾ ಇದೆ. ಇಲ್ಲಿ ದೊಡ್ಡ ವಾಲ್ಯೂಮ್ ಆಗಿದೆ. ನೋಡಿ, ಇಲ್ಲಿ ಏನೇನಿಲ್ಲ, ದೊಡ್ಡ ವಾಲ್ಯೂಮ್ ಬಂದಿತ್ತಲ್ಲ, ವಾಲ್ಯೂಮ್ ಬಂದಾಗ ಫ್ಲಾಗ್ ಎಂಡ್ ಆಗ್ತಾ ಇದೆ. ಅಲ್ಲಿ ಅಂತ ನೀವು ಆ್ಯಡ್ ಮಾಡ್ಕೊಂಡಿದ್ರು ಕೂಡ ಒಳ್ಳೊಳ್ಳೆ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ತುಂಬ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಫಾರ್ಮಾ ಸೆಕ್ಟರ್ಲಿ ವಾಪಸ್ ಇವಾಗ ದುಡ್ಡು ಫ್ಲೋ ಆಗೋ ಥರ ಅನ್ನಿಸ್ತಾ ಇದೆ. ಡಾಕ್ಟರ್ ರೆಡ್ಡಿಸ್ ತುಂಬ ಒಳ್ಳೆ ವ್ಯಾಲ್ಯೂಷನ್ ಇರೋಂಥ ಕಂಪನಿ, ಒಳ್ಳೆ ಬಿಸ್ನೆಸ್ ಮಾಡ್ತಿರೋಂಥ ಕಂಪನಿ. ದಯವಿಟ್ಟು ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ. ಫ್ರೆಶ್ ಅಕ್ಯುಮುಲೇಷನ್ ಈಗ ಸ್ವಲ್ಪ ಕಾಸ್ಟ್ಲಿ ಅನ್ಸ್ಬೋದೇನೋ, ಬಟ್ ಈ ಲೆವೆಲ್ಗೆಲ್ಲ ಸಿಕ್ಕಿದಾಗ ನಿಮಗೆ 5500 ಆ ಲೆವೆಲೆಲ್ಲ ತುಂಬ ಒಳ್ಳೆ ಲೆವೆಲ್ ಆಗಿತ್ತು. ಮಾತಾಡಿದ್ವಿ ಕೂಡ ಸ್ಟಾಕ್ ಬಗ್ಗೆ. ಸೊ ಈಗ ಕೆಳಗಡೆ ಬಂದರೆ ವಾಪಸ್ ಅದೇ ಲೆವೆಲ್ ಹೇಳ್ತೀನಿ, 5600 ನೋಡಿ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಅಲ್ಲಿಗೆ ಏನಾದ್ರು ಬಂತು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಫ್ರೆಶ್ ಅಕ್ಯುಮುಲೇಷನ್ ಈಗ ಬೇಡ, ಬಟ್ ಮೊಮೆಂಟಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಯಾರಾದರೂ ಇದ್ದೀರಾ ಅಂತಂದರೆ 6400 ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಈಗಲೂ ಕೂಡ ಶಾರ್ಟ್ ಟರ್ಮಲ್ಲಿ ಮೊಮೆಂಟಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಲಾಂಗ್ ಟರ್ಮಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾದಂಥ ಕಂಪನಿ ನಿಫ್ಟಿ 50 ಕಂಪನಿ. ಅಗೇನ್ ಡಾಕ್ಟರ್ ರೆಡ್ಡಿಸಲ್ಲಿ ನಾನೊಬ್ಬ ಹೂಡಿಕೆದಾರರಾಗಿದ್ದೀನಿ, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಹಾಗಾಗಿ ನಿಮ್ಮ ಅನಾಲಿಸಿಸ್, ನಿಮ್ಮ ರಿಸ್ಕು ನಿಮ್ಮ ಜೊತೆಗಿರಲಿ. ಏಷ್ಯನ್ ಪೇಂಟ್ಸಲ್ಲಿ ನಾಡಿದ್ದು ರಿಸಲ್ಟ್ ಇದೆ. ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಇತ್ತೀಚೆಗಷ್ಟೇ ಒಂದು ಫಂಡಮೆಂಟಲ್ ಅನಾಲಿಸಿಸ್ ವಿಡಿಯೋ ಮಾಡಿದ್ವಿ, ಕಂಪನಿಯ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಓದೋದು, ಯಾವ ರೀತಿಯಾಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಓದೋದು ಅಂತ. ಅವಾಗ ಏಷ್ಯನ್ ಪೇಂಟ್ಸ್ನ ಎಕ್ಸಾಂಪಲ್ ತೊಗೊಂಡೆ ಮಾತಾಡಿದ್ದೆ ಅಂತ ಕಾಣಿಸುತ್ತೆ. ಸೊ ಏಷ್ಯನ್ ಪೇಂಟ್ಸ್ ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಮ್ಯಾಕ್ರೋ ಎಕನಾಮಿಕ್ಸ್ ಸ್ವಲ್ಪ ಬೋರಿಂಗ್ ಅನ್ಸ್ಬೋದು, ಬಟ್ ನಿಮಗೆ ಕಂಪನಿಯ ಕೋರ್ ಯಾಕೆ ಇಂಥ ಕಂಪ್ನಿಗಳ ಹಿಂದೆ ನಾವು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು ಅಂತ ಒದ್ದಾಡ್ತೀವಿ ಅನ್ನೋದನ್ನ ಆ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೋಡ್ತಾ ಬರೋದಾದರೆ ಸುಮಾರು ವರ್ಷಗಳಿಂದ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ. ಇದರದ್ದು ಮೀನ್ ಆ್ಯಾವ್ರೇಜ್ ಅಂತ ನೀವು ತೊಗೊಂಡೋದ್ರೆ ಬರೀ ಕೋವಿಡ್ ಅಲ್ಲ, 10 ವರ್ಷದಿಂದ ಏನು ವ್ಯಾಲ್ಯೂಯೇಷನ್ಗೆ ಸಿಗ್ತಾ ಇತ್ತು ಏಷ್ಯನ್ ಪೇಂಟ್ಸ್ ಅವಾಗ ಸಿಗ್ತಾ ಇದೆ. ಸೊ ಇವಾಗ
ಹಿಂಗೆ ಹೇಳಬಾರ್ದು, ಬಟ್ ಯಾರಿಗಾದರೂ ಇವಾಗ ಒಂದು ಸ್ಟಾಕ್ ನೀವು ಪೋರ್ಟ್ಫೋಲಿಯೋನಲ್ಲಿ ಮಿಸ್ಸೇ ಮಾಡಬಾರ್ದು ಅಂತ ಯಾರಿಗಾದ್ರು ಕೇಳ್ತಾ ಇದ್ದೀರಾ ಅಂದರೆ ಖಂಡಿತ ಅದು ನಾನು ಏಷ್ಯನ್ ಪೇಂಟ್ಸ್ ಅಂತ ಪಿಕ್ ಮಾಡಿ ಹೇಳ್ತೀನಿ. 2020-21ರಲ್ಲಿ ನಾನು ಮಾರ್ಕೆಟಲ್ಲಿ ಇರಲಿಲ್ಲ, ನನಗೆ ಅವಾಗ ಡಿಮ್ಯಾಟ್ ಅಕೌಂಟೇ ಓಪನ್ ಮಾಡಿರಲಿಲ್ಲ, ಸ್ಟಾಕ್ ಮಾರ್ಕೆಟ್ ಬೇಕೇ ಗೊತ್ತಿರಲಿಲ್ಲ ನನಗೆ, ಇವಾಗ ಬಂದಿದ್ದೀನಿ, ಲೇಟಾಗಿ ಬಂದಿದ್ದೀನಿ, ಮಾರ್ಕೆಟ್ ತುಂಬ ಮೇಲ್ಗಡೆ ಹೋಗ್ಬಿಟ್ಟಿದೆ, ಈ ರೀತಿ ಎಲ್ಲ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ ಕೆಲವರು. ನೋಡಿ, ಅವರಿಗೆಲ್ಲ ಉತ್ತರ ಕೊಡೋಕ್ಕೆ ಏಷ್ಯನ್ ಪೇಂಟ್ಸ್ ನಾನು ಅವಾಗ ಯಾವ ಲೆವೆಲ್ಗೆ ಸಿಗ್ತಾ ಇದ್ನೋ ಇವಾಗಲೂ ಆ ಲೆವೆಲ್ಗೆ ಸಿಗ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ. 3600 ಆಲ್ ಟೈಮ್ ಹೈ ಮಾಡಿದಂಥ ಸ್ಟಾಕು ಸುಮಾರು ದಿನದಿಂದ ಒಂದೇ ರೇಂಜಲ್ಲಿದೆ. ನಾಡಿದ್ದು ರಿಸಲ್ಟ್ ದಿನ ಈ ಚಾನಲ್ನ ಬಿಟ್ಟು ಬ್ರೇಕ್ಔಟ್ ಆದರೆ ಆಶ್ಚರ್ಯ ಇಲ್ಲ. ಬ್ರೇಕ್ಔಟ್ ಆಯಿತು ಅಂದರೆ ನಾಡಿದ್ದು ಮತ್ತೆ ನಾವೇ ಸಿಗ್ತೀವಿ ಗುರುವಾರ, ಮಾತಾಡ್ತಾ ಹೋಗೋಣಂತೆ. ಬ್ರೇಕ್ ಡೌನ್ ಆದರೆ ನೋಡ್ತಾ ಹೋಗೋಣ. ಬಟ್ ಸದ್ಯಕ್ಕೆ ನಾನಂತೂ ಸ್ಟಾಕಲ್ಲಿ ಒಂದು ಒಳ್ಳೆ ಮೂಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ಒಂದೆರಡು ಸೆಕ್ಟ್ರು ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು, ಜೊತೆಗೆ ಕಾಂಪಿಟೇಟರ್ ಗ್ರಾಸಿಮ್ ಬರೋದು ಅಂತ ಎಲ್ಲ ಆತಂಕ ಇತ್ತು. ಇತ್ತೀಚೆಗಷ್ಟೇ ಪೇಂಟ್ ಪ್ರೈಸ್ನ ಕೂಡ ಜಾಸ್ತಿ ಮಾಡಿದ್ದಾರೆ. ಮಾನ್ಸೂನ್ ಕೂಡ ಚೆನ್ನಾಗಾಗ್ತಾ ಇದೆ, ನೋಡೋಣ. ಮನೆ ಕಟ್ಟೋರು ಜಾಸ್ತಿ ಆಗ್ಬೋದು, ಮನೆ ಕಟ್ಟೋರು ಜಾಸ್ತಿ ಆದರೆ ಪೇಂಟ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ನೋಡ್ತಾ ಹೋಗೋಣಂತೆ. ಸೊ ವೆಯ್ಟ್ ಮಾಡಿ. ಈಗಲೂ ಕೂಡ ಖಂಡಿತವಾಗ್ಲೂ ಒಳ್ಳೆ ಲೆವೆಲು ಆ್ಯಡ್ ಮಾಡ್ಕೊಳಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ಮೇಲೆ ಹೋದ್ಮೇಲೆ ಕೇಳಬೇಡಿ. ಅದೇ ರೀತಿಯಾಗಿ ಇನ್ಫೋಸಿಸ್ಸು ತುಂಬ ಇಂಪಾರ್ಟೆಂಟ್ ಲೆವೆಲ್ಗೆ ಬಂದಿದೆ. ಸಾಮಾನ್ಯವಾಗಿ ಯಾವುದೋ ಒಂದು ಸ್ಟಾಕು ರಿಸಲ್ಟ್ಗಿಂತ ಮುಂಚೆ ತುಂಬ ರ್ಯಾಲಿ ಆಯಿತು ಅಂತಂದರೆ ರಿಸಲ್ಟ್ ಏನೋ ನೆಗೆಟಿವ್ ಆಗಿರುತ್ತೆ. ಇನ್ಫೋಸಿಸಲ್ಲಿ ಲಾಸ್ಟ್ ಒಂದು ಕ್ವಾರ್ಟರ್ ಬಿಟ್ಬಿಟ್ಟು ಅದ್ರ ಹಿಂದಿನ 2-3 ಕ್ವಾರ್ಟರ್ ನೋಡೋದಾದರೆ ಬರೀ ಏನೊಂದು ಕಾಮೆಂಟ್ರಿ ಅಂತ ಕೊಡ್ತಾರಲ್ಲ, ಅದರಲ್ಲಿ ನೆಗೆಟಿವ್ ಕಾಮೆಂಟ್ರಿನೇ ಕೊಡ್ತಾ ಇದ್ದಾರೆ. ಅಂದರೆ ಗೈಡೆನ್ಸ್ ಕಮ್ಮಿ ಮಾಡ್ಕೊತಾ ಇದೀವಿ, ನಮಗೆ ಹೆಂಗಾಗ್ತಿದೆಯೋ ಗೊತ್ತಿಲ್ಲ, ಮುಂದೆ ಏನೋ ಅಂತ ಒಂಥರ ಆತಂಕಕಾರಿಯ ರೀತಿ ಅಂತ ಕಾಮೆಂಟ್ರಿನೇ ಕೊಡ್ತಾಯಿದ್ರು. ಸೊ ರಿಸಲ್ಟ್ ಬಂದಾಗೆಲ್ಲ ಇನ್ಫೋಸಿಸ್ ಕೆಳಗಡೆ ಬೀಳ್ತಾ ಇತ್ತು. ಪ್ಯಾಟರ್ನೇ ಯಾಕೋ ಸರಿ ಇಲ್ಲ, ಒಂದು ಸ್ವಲ್ಪ ಒಂಥರ ಆಗೋಗಿದೆ ಇನ್ಫೋಸಿಸ್ ಅಂತ ಮಾತಾಡಿದ್ವಿ. ನೋಡಿ, ಇಲ್ಲೊಂದಾಯಿತು, ಇಲ್ಲಿ ಗ್ಯಾಪ್ ಡೌನ್ ಆಯಿತು, ಮತ್ತಿಲ್ಲಾಯಿತು, ಇಲ್ಲೊಂದು ಗ್ಯಾಪ್ ಕ್ರಿಯೇಟ್ ಮಾಡ್ತು, ಈ ರೀತಿಯಾಗಿ ದ್ವಂದ್ವದಲ್ಲಿತ್ತು. ಈಗ ಆ ಗ್ಯಾಪನ್ನು ಏನಾಗಿದೆ, ಆ ಗ್ಯಾಪನ್ನು ಫಿಲ್ ಮಾಡಿದೆ. ಇಲ್ಲಿ ಒಂದು ಏನು ಗ್ಯಾಪ್ ಇತ್ತು ಅದನ್ನು ಕೂಡ ಫಿಲ್ ಮಾಡ್ತು. ಎಲ್ಲ ಗ್ಯಾಪ್ಗಳು ಫಿಲ್ ಆಗಿದೆ, ವಾಪಸ್ ಚಾರ್ಟು ನೀಟ್ ಪ್ಯಾಟರ್ನಿಗೆ ಬಂದಿದೆ. ಆದರೆ ಈಗ ಒಂದು ಎಮ್ ಪ್ಯಾಟರ್ನ್ ಆಗಬೇಕಾಗಿತ್ತು, ಆ ಎಮ್ ಪ್ಯಾಟರ್ನಿಗೆ ಒಂದು ಹತ್ತಿರದಲ್ಲಿ ಬಂದು ಕೂತಂಗೆ ಕಾಣಿಸ್ತಾ ಇದೆ. 1700 ರೆಸಿಸ್ಟೆನ್ಸ್ ತೊಗೊತಾ ಇದೆ. ಸೊ ನಾಡಿದ್ದ ಯಾವತ್ತು ಇವ್ರದ್ದು ಮುಂದಿನ ವಾರ ಯಾವತ್ತು ರಿಸಲ್ಟ್ ನೋಡ್ಬೋಣ, ಯಾವತ್ತು ರಿಸಲ್ಟ್ ಇದೆ ಅಂತ. ಸೊ ಡೈಲಿ ಕ್ಯಾಂಡ್ಲಿಗೆ ಹೋದರೆ ನಿಮಗೆ ಇಲ್ಲಿ ತೋರಿಸುತ್ತೆ ಗುರುವಾರ ರಿಸಲ್ಟು, ರಜೆ ಮುಗಿಸ್ಕೊಂಡ್ಮೇಲೆ ಗುರುವಾರ ರಿಸಲ್ಟು. ಸೊ ಅವತ್ತು ಏನಾದರೂ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಮತ್ತೆ ಸ್ಟಾಕು ವೀಕಾಗಿ ಬರ್ತಾ ಹೋಗುತ್ತೆ. ಅಂದರೆ ಕಾಮೆಂಟ್ರಿ ನೆಗೆಟಿವ್ ಆಗಿತ್ತು, ಆ ರೀತಿ ಇತ್ತು ಅಂತಂದರೆ. ಇಲ್ಲ ಅಂತಂದರೆ ಈಗ ನೋಡಿ, ಮಲ್ಟಿಪಲ್ ಟೈಮ್ಸು ಒದ್ದಾಡಿಕೊಂಡು ಸುಮಾರು ಸಲ ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗಿದೆ ಲೆವೆಲ್ಲು. ಸೊ ಇಲ್ಲಿಂದ ಬ್ರೇಕ್ಔಟ್ ಕೊಡ್ತಾ ಹೋಗುತ್ತೆ, ಮತ್ತೆ ಆಲ್ ಟೈಮ್ ಹೈನ ಟೆಸ್ಟ್ ಮಾಡ್ತಾ ಹೋಗೋದು. ಸೊ ಇದರ್ ವೇಸ್ ಒಂದು ಇನ್ಫೋಸಿಸಲ್ಲಿ ದೊಡ್ಡ ಮೂಮೆಂಟು ಬರುವಂಥ ಸಾಧ್ಯತೆ ಇದೆ. ಮೇಲ್ಗಡೆ ಬಂದರೆ ಮೂಮೆಂಟಮ್ ಕಂಟಿನ್ಯೂ ಆಗುತ್ತೆ, 1800 ತನಕ ಹೋಗ್ಬೋದು. ಕೆಳಗಡೆ ಬರ್ತಾ ಹೋಯಿತು ಅಂದರೆ 1600 ತನಕ ಬರ್ಬೋದು. ಸೊ 100 ಪಾಯಿಂಟ್ಸ್ ಮೇಲ್ಗಡೆ ಅಥವಾ ಕೆಳಗಡೆ ಮೂಮೆಂಟ್ ಬರುವಂಥ ಸಾಧ್ಯತೆ ಇದೆ ರಿಸಲ್ಟ್ ದಿನ. ಸೊ ಟ್ರ್ಯಾಕ್ ಮಾಡ್ತಾ ಇರಿ. ಇನ್ವೆಸ್ಟ್ ಮಾಡೋರು ನಾಟ್ ರೆಕಮೆಂಡೆಡ್. 1400 ಮೊನ್ನೆ ಅಷ್ಟೇ ನಾವು ಇನ್ವೆಸ್ಟ್ ಮಾಡ್ಕೊಂಡಿದ್ವಿ ಚಾನಲಲ್ಲಿರೋರು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಸ್ವಲ್ಪ ಉದ್ದ ಆಯಿತು ನಾವು ವೀಡಿಯೋ, ಬಟ್ ಸುಮಾರು ಸ್ಟಾಕ್ಗಳನ್ನು ನಾನು ಕವರ್ ಮಾಡಬೇಕಿತ್ತು. ಬರೀ ಕಮೆಂಟ್ಸ್ ಹಾಕಿರೋದನ್ನೇ ತಗೊತಾ ಇದ್ದೆ. ಕಮೆಂಟ್ಸ್ ಹಾಕೋರು ದಯವಿಟ್ಟು ಪ್ರತಿ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಸ್ಟಾಕ್ಸ್ ಡಿಸ್ಕಸ್ಡ್ ಅಂತ ಕೊಟ್ಟಿರ್ತೀನಿ, ಯಾವ ಸ್ಟಾಕ್ ಡಿಸ್ಕಸ್ ಮಾಡಿದ್ದೀನಿ ಅಂತ. ಪ್ರತಿ ವೀಡಿಯೋನೂ ನೀವು ಕೇಳೋಕ್ಕಾಗೋದಿಲ್ಲ, ಹೊಸೊಬ್ಬರು ಬಂದಿದ್ದರೆ ನಿಮಗೂ ಇರುತ್ತೆ. ಬಟ್ ಸ್ವಲ್ಪ ಅದಕ್ಕೆ ಏನಂತ ಚಾಪ್ಟರ್ಸ್ ಅಂತ ಮಾಡಿದ್ದೀನಿ. ಒಂದು ವಾರದ್ದು, ಒಂದು 10 ದಿನದ ವೀಡಿಯೋ ಹಿಂದಿಂದು ಹೋಗ್ಬಿಟ್ಟು ನೋಡಿದ್ರೆ ನೀವು ಆಲ್ರೆಡಿ ಸುಮಾರು ಸ್ಟಾಕ್ಗಳನ್ನು ಮಾತಾಡಿರ್ತೀವಿ. ಸೊ ಮತ್ತೆ ರೈಲ್ವೆ ಸೆಕ್ಟರ್ ಬಗ್ಗೆನೂ ಒಬ್ಬರು ಕೇಳಿದ್ರಿ, ಸರ್ IRFC IRED ಇದ್ರ ಬಗ್ಗೆ ಎಲ್ಲ ಏನು ನಿಮ್ಮ ನಿಲುವು ಅಂತ. ಸರ್ ಹೋಲ್ಡ್ ಮಾಡಿದರೆ ದಯವಿಟ್ಟು ಹೋಲ್ಡ್ ಮಾಡಿ. ರೈಲ್ವೆ ಸೆಕ್ಟ್ರು ಲಾಂಗ್ ರನ್ನಲ್ಲಿ ಒಳ್ಳೆ ಬುಲ್ಲಿಶ್ ಸೆಕ್ಟರ್ ಆಗುವಂಥ ಸಾಧ್ಯತೆ ಇದೆ. ಬಟ್ ನನಗೆ ಜಾಸ್ತಿ ನಂಬಿಕೆ ಅದರಲ್ಲಿ ಫೈನಾನ್ಸ್ ಮಾಡೋದ್ರಲ್ಲಿ PFC ಮತ್ತು IRCTC ಈ ಸ್ಟಾಕ್ಗಳಲ್ಲಿದೆ. ಕೆಲವೊಂದು ಸ್ಟಾಕ್ಗಳು ತುಂಬ ಓವರ್ ವ್ಯಾಲ್ಯೂಷನ್ ಕೂಡ ಆಗಿದೆ. ಬಟ್ ಬಜೆಟ್ ತನಕ ಹೋಲ್ಡ್ ಮಾಡ್ತೀರಾ ಅಂದರೆ ಹೋಲ್ಡ್ ಮಾಡಿ. ಲಾಂಗ್ ಟರ್ಮಲ್ಲಿ ಕೆಲವೊಂದು ರಿಫೈನ್ ಮಾಡಬೇಕು. ಬೇಕಾದರೆ ಸಾಧ್ಯ ಆದರೆ ರೈಲ್ವೆ ಸೆಕ್ಟರ್ ಸ್ಟಾಕ್ಸ್ಗಳು ಯಾವುದಿದೆ, RVNL, IRED ಮತ್ತು ಯಾವುದಿದೆಯಲ್ಲ IRFC, PFC, REC ಸುಮಾರು ಇದೆಯಲ್ಲ, REC ಅದಕ್ಕೆ ಬರುತ್ತಾ ಇಲ್ವೋ. ಸೊ ಇದನ್ನೆಲ್ಲದ್ರ ಬಗ್ಗೆ ಬೇಕಾದರೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೂ ಯಾರಾದರೂ ಲೈಫ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಪ್ರತಿ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಇರುತ್ತೆ. ಅದು ನಮ್ಮ ಚಾನಲ್ನ ಧ್ಯೇಯ ಕೂಡ. ಪ್ರತಿಯೊಬ್ಬರು ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿರಬೇಕು, ಯಾಕೆಂದರೆ ಜೀವ ವಿಮೆ ನಮ್ಮೆಲ್ಲರ ಹೊಣೆ. ದಯವಿಟ್ಟು ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ವೀಡಿಯೋನ ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಚಾರ್ಟ್ ಸ್ಟಾಕ್ನಲ್ಲಿ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.